ಮನುಷ್ಯ ಅಂದ್ರು ನಾನು. ನಮ್ಮೂರಾಗ ಎಲ್ಲರ ಮನೆಗೆ ಹೊಗೆ ಆಡ್ತೈತಿ ಅಂದ್ರೆ ಅದು ನನ್ನ ಪುಣ್ಯದಿಂದಲ. ನಮ್ಮೂರಾಗ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಅಂದ್ರೆ ಅದು ನನ್ನ ಪುಣ್ಯದಿಂದಲ. ನಮ್ಮೂರಾಗ ನನ್ನ ಎದುರು ಹಾಕೊಳ್ಳೋರು ಯಾರು ಹುಟ್ಟಿಲ್ಲ. ಒಂದು ವೇಳೆ ನನ್ನ ಎದುರು ಹಾಕೊಂಡಿದ್ದಾದ್ರ ತಿನ್ನಕ ಅಕ್ಕಿ ಇರಂಗಿಲ್ಲ, ಬಲಿ ಹಚ್ಚಕ ಬೆಂಕಿ ಇರಂಗಿಲ್ಲ. ಯಾಕ ನಮ್ಮೂರಾಗ ನಂದು ಬಿಟ್ರ ಬ್ಯಾರೆ ಕಿರಾಣಿ ಅಂಗಡಿ ಎಲ್ಲರೂ ವಿಲನ್ಗಳ ಬರಾಕತ್ತಾರ ಅಂತ ವಿಚಾರ ಮಾಡಕತ್ತಿದ್ರು. ಸುಮ್ಮ ಚಮಕ ಕೊಡ್ಬೇಕಂತ ಮಾಡಿದೆ. ಚಾಲಿ ಚಾಲಿ ಅಲ್ಲಿ ಹಾಗೆ ಬಂದ್ರೆ ತಡಿ. ನಮ್ಮ ಮಳೆ ಮುಂಚೆನೆ ಹೊಲಕ್ಕೆ ಹೋಗಿ ನಿನ್ನ ನೆನದವರ ಮನದಲ್ಲಿ ಹಾಜರಾಗೇ ಬಿಟ್ಟನಲ್ರಿ. ಚಿಂತ ಇಲ್ಲೇ ನಿಂತಿರು ನೀನು. ಹೊಲದಿಂದ ಈಗ ಬಂದೇನೆ. ಇನ್ನು ಹೊಲ್ದಾಗ ಯಾರು ಕುಂತ ನಾನು ಕೇಳಿದ್ರೆ ನನಗೇನು ಗೊತ್ತಾ? ಅಲ್ಲಿ ಕುಂತವೇನು ಆಧಾರ್ ಕಾರ್ಡ್ ನಂಬರ್ ಬರ್ದಿರ ನಾನು ಕುಂತೀನಿ ಅಂತ ಕೇಳಿ. ಹೊಲ್ದಾಗ ಬೆಳಿ ಹೆಂಗೈತಿ ಅಂತ ಕೇಳಿದೆ. ಹೊಚ್ಚನಲ್ಲ ನಾಳೆ ಹೊಲಕ್ಕೆ ಬೆಲೆ ಹೆಚ್ಚೆ ಬಿಡುನು. ಏನಾಗೈತಿ ನಿಮಗೆ? ಮುಂಚೆಲ್ಲ ಕಿವಿ ಕೇಳಕತ್ತಿದ್ದು ಕ್ಯೂಟ್ನಾಗ ಯಾಕೆ ಮಾಡಕತ್ತಿಲ್ಲ? ಓಹೋ ಮುಳಗಾಯಿ ಪಲ್ಯ ಕಿಚಡಿ ತಿಂತೀಯಾ? ಹುಚ್ಚುಡು ಕಿಚಡಿ ಅಲ್ಲೇ ಕ್ಯೂಟ್ನಾಗ ಯಾಕೆ ಮಾಡಕತ್ತಿದೆ? ಮತ್ತೆ ನೀ ಯಾಕೆ ಕುಲನ್ ಮಾಡಿದಂಗೆ ಮಾಡಿದಿ? ನಾನು ನಿಮಗೆ ಚಮಕ್ ಕೊಟ್ರಿ, ಮಗ ನನಗ ಚಮಕ್ ಕೊಡವ. ಹೊಲ್ ಬಿಡ್ಲೇಸಿದ್ದೆ. ಹೊಲ್ದಾಗ ಎತ್ತು ಎಮ್ಮಿ ದನ ನಾಯಿ ಹೆಂಗದ ಹೇಳ? ಎತ್ತು ಎಮ್ಮಿ ದನ ಚಲೋ ಅದಾವು, ನಾಯಿ ಸೇಮ್ ನೀ ಇದ್ದಂಗ ಅದಾವು. ಅಂದ್ರೆ ನನಗೆ ನಾಯಿ ಮಾಡಿ ಅಲ್ಲೋ ನಾಯಿ ನಿನ್ನಂಗ ದಷ್ಟ ಪುಷ್ಟವಾಗಿ ಅದಾವು ಅಂದೆ. ನಾನು ಇಲ್ಲಿ ಎದಕ್ಕೆ ಕರ್ಕೊಂಬಂದಿನಿ, ನೀ ಏನ್ ಮಾಡಕತ್ತೀರಿ? ಹೊತ್ತು ಹೊಂಟ್ರೆ ಸಾಕಪ್ಪ, ಎತ್ತು ಹೊಡ್ಕೊಂಡು ಹೊಲಕ್ಕೆ ಹೋಗಿ ಬಿಡ್ತಿದ್ದಿ. ಹಿಂಗಾದ್ರೆ ನನ್ನ ಮಗಳನ್ನ ಯಾವಾಗ ಹೋಲಿಸ್ಕೊತಿದ್ದಿ? ನಿಮ್ಮ ಸವಾಸ ಬೇಡ ನನಗೆ. ಯಾಕ್ಲೆ? ಮಾತಾಡ್ಸಿದ್ರೆ ಹೊಡಿದು ಮಾಡತ್ತದು. ಅವನು ಹಿಂಗೆಲ್ಲ ಮಾಡಕತ್ತ ಹೇಳಿ ಚಲೋ ಮಾಡಿದ್ಲೆ. ಮನೆಗೆ ಹೋದವನ ಕೈ ಕಾಲು ಮುರಿದು ಮೂಲೆ ಕುಂದ್ರಿಸ್ತೀನಿ, ಹೆಂಗ್ ಓದಿತ್ತಾಳ ನೋಡ್ತೀನಿ. ಹಂಗೆಲ್ಲ ಮಾಡ್ಬೇಡ. ಹೊಡೆದಿ ಬಟ್ಟ ಒದಿತಾಳ, ಆಮೇಲೆ ಮಾವ ಲಭ್ಯು ಅಂತಾಳ. ಲಭ್ಯು ಲಭ್ಯು ಹಂಗಂದ್ರಿ ಅಲ್ಲೇ? ನಿಮ್ಮಂತವ್ರನ್ನ ಯಾಕೆ ಬದುಕಿರೋ ಸಾಲಿ ಕಲಿದಾರ್ದ? ನಮ್ಮಂತ ಕಲ್ತವ್ರನ್ನ ಕೇಳಿ ಹೇಳ್ತೀವಿ. ಲಭ್ಯು ಅಂದ್ರೆ ನಾನು ನಿನ್ನ ಒಬ್ಬನ್ನ ಕಟ್ಕೊಂತೀನಿ ಅಂದಂಗ. ಮತ್ತ ಲಭ್ಯು ಅಂದ್ರೆ ಒಬ್ಬನ ಕಟ್ಕೊಂತೀನಿ ಮತ್ತೊಬ್ಬನ ಇಟ್ಕೊಂತೀನಿ ಅಂದಂಗ. ಏನೇನು ಹೊಲಸು ಮಾತಾಡ್ತಿಲ್ಲ? ಇದು ನಮ್ಮ ದೇಶದ ಭಾಷೆ ಅಲ್ಲಿ. ನನಗ್ಯಾಕ್ಲೆ ಅಂತಿಲ್ಲ? ನಾ ಎಲ್ಲಿ ಅಂದಿರ್ಲಿ? ಈಗ ಅಂದಿಲ್ಲೇ ನಿಮ್ಮ ಮೌರಾಣಿಗೂ ಅಂದಿರಲಿ. ನಾ ನಿಮ್ಮ ಮಾವ್ಲೆ, ನಾ ನಿನ್ನ ಅಳಿಯಲಿ. ಈ ಮಗನಿಗೆ ₹1 ಕೊಟ್ಟು ಹಚ್ಚೋದು, ₹100 ಕೊಟ್ಟು ಬಿಡಿಸೋದು ತಪ್ಪ ಅಂತಳೆ. ಕ್ಷಮಸೇನ್ ಬಿಡ್ಲೆ, ಇನ್ನು ಓದಿತೀನಿ. ನಾನು ಅಂದಿನದೇ ಈಗ ನಾನು ಅನ್ನಕತ್ತಿದ್ದಿ ಮತ್ತೆ ಬೀಳ್ತಾ ಬರ್ತಾ ಅಲ್ಲಿ ನೋಡಲೇ ಬಂತದ. ಕುದುರೆ ಸಿಗಿದಾಗ ಸಿಕ್ಕೊಂತ ಬಂದಿಲ್ಲವ, ಏನ್ ಕೆಲಸ ಇತ್ತು? ಯಾಕಲ್ಲಪ್ಪ ಅಯ್ಯೋ ಇದ್ರ ಪಕ್ಕ ಬಾರ್ಲೆ ಬಡಲಿ ಯಪ್ಪ. ಇವ ಇಲ್ಲ ಕದನ, ಇವ ಸರಿ ಇಲ್ಲ, ಮೊದಲು ಕಳಿಸೋಣ. ಕೇಳಿದಕ್ಕೆ ಇಲ್ಲಿ ತನ ಉರಿಯೋಣ ನೋಡು ಉರಿಯಕತ್ತಂತ ಮತ್ತೆ 5 ಸೈಡ್ ಹುಡುಕ್ಲಿ. ಈಗ ಆಕೆ ಮಾತು ಕೇಳಿ ನಾ ಇರ್ತೀನಿ, ನೀ ಸಾಯಿ ಮಾವ. ನಿಮ್ಮಿಬ್ಬರು ಜಗಳದಾಗ ನಾ ಸಾಯ್ಬೇಕು. ಮತ್ತೆ ಇದ್ದೇನು ಪ್ರಧಾನಮಂತ್ರಿ ಆಗೋದು? ಬರೋಬರಿ ಐತೆ ನಿನ್ನ ಮಾತು. ಹೊಲ್ದಾಗ ಹತ್ತಿ ಹೊಡಿ ಎಣ್ಣೆ ಇಟ್ಟಿವಿ, ಅದನ್ನ ನೀವು ಕುಡಿ, ನಾ ಸಾಯ್ತೀನಿ. ನಮ್ಮಪ್ಪ ಯಾಕ ಮಗಳ ನಾ ಇಲ್ಲದ ಹೊತ್ತೇನೆ ನನ್ನ ಹಳೆಯ ಹೊಡಿದು ಬಡಿದು ಮಾಡ್ತೆ ಅಂತಲ್ಲ? ಯಾಕ ಹೊಡಿಲಾರ್ದು ಬಿಡ್ತಾರ ಮತ್ತೆ? ಯಪ್ಪ ನಿಮ್ ಮನ್ಯಾಗಿಲ್ಲ ಅಂದ್ರ ಚಾಲು ನೋಡಿ ಅವ್ನು ತಿಂಡಿ ಕೈ ಹಿಡಿ ಜಗ್ಗಿದ್ನ ಚೂಟಿದ್ನ ಕಣ್ ಹೊಡ್ದ್ನ ಇಷ್ಟಾದ್ರೂ ಸುಮ್ಮನೆ ಇರ್ತಾನೇನ? ನಿಮ್ಮಪ್ಪ ಮನ್ಯಾಗಿಲ್ಲ, ಬಾಲಿನ ಟೆಸ್ಟ್ ಮಾಡ್ತೀನಿ ಅಂತಾನ. ಪರದೇಶಿ ಮಗ ಅಂತ ಮನ್ಯಾಗ ತಂದಿಟ್ಕೊಂಡ್ರೆ ನಾನು ಇಲ್ಲದ ಹೊತ್ತು ನೋಡಿ ನನ್ನ ಮಗಳನ್ನ ಟೆಸ್ಟ್ ಮಾಡ್ತೀಯ ಎಲ್ಲ ಕೊನ್ನಿ ಹಿಡ್ದು ಬಾಲ ಕಟ್ ಮಾಡ್ತೀನಿ ಮಗನೇ. ಆಕೆ ನಂದು ಅಷ್ಟೇ. ಆಕೆ ಏನ್ ಏನ್ ಮಾಡ್ತಾಳೆ? ಬಾಜು ಬಂದು ಇಲ್ಲಿ ಮುಟ್ಟಿದ್ರೆ ಹೆಂಗಾಗ್ತದ? ಇಲ್ಲಿ ಮುಟ್ಟಿದ್ರೆ ಹೆಂಗಾಗ್ತದ? ಹಿಂಗೆಲ್ಲ ಮಾಡ್ತಾಳ ಮಾವ. ಇದೆಲ್ಲ ಯಾಕವ ಜಗಳ? ಏನು? ದೊಡ್ಡ ಮನಸ್ಸು ಮಾಡಿ ನನ್ನ ಹಳೆಯನ್ನ ನೀನು ಮದುವೆ ನಾನು ಇವ್ನ ಚೀತು ಯಪ್ಪ. ನಾವು ಮಗನಾಗ ಹುಡುಗ ಹೆಂಗಿರ್ಬೇಕಂದ್ರ ಹೈಟ್ನಾಗ ಕಿಚ್ಚಾಸನೆ ಬಿದ್ದಂಗಿರ್ಬೇಕು.
ಬೆಳಿಲಿಲ್ಲ ಅಂದ್ರೆ ಆ ಮಕ್ಕಳು ಹೊಟ್ಟಿಗೆ ಏನ್ ತಿಂತಾರ, ಏನ್ ಆಕ್ಟಿಂಗ್ ಮಾಡ್ತಾರ, ಫೈಟಿಂಗ್ ಮಾಡ್ತಾರ. ಎಲ್ಲರಿಗಿಂತ ದೊಡ್ಡ ಹೀರೋಗಳು ಅಂದ್ರೆ ನಾವು. ಯಾರಪ್ಪ ಅವ್ರು ಹೀರೋಗಳು? ಇಡೀ ಜಗತ್ತಿಗೆ ಅನ್ನ ಹಾಕೋ ರೈತರಪ್ಪ. ಸಂಭಾಷ ಮಗನೇ. ನೋಡ, ಯಾವ ಹೀರೋಗೂ ಕಡಿಮೆ ಇಲ್ಲ ಅಂತ ತೋರಿಸ್ಬಿಟ್ಟ ನಾನು ಹಳೆಯ ಅಂದಾಗ ಹಳೆ ದೇವ್ರ. ನಿನ್ನ ಹೀರೋಗಳ ಪಟ್ಟ್ಯಾಗ ನಾನು ಬರ್ತೀನಿ. ಕೇಳ್ತಿಲ್ಲ, ಈಗ ಸದ್ಯ ನೀನ ದೊಡ್ಡ ಮುದಿ ಹೀರೋ. ನಿರೂಪಣ ಬಗಲಾಗ ಒಂದು ಕೌಲುಗಳಿಗೆ ಕೊಡ್ಲೇನ? ಸೇಮ್ ಹೀರೋ ಮಾಡಿದ್ದೇನೆ. ಅದ್ರ ಬಾಂಬಿದ್ದಾಗ ಹೀರೋ ಅಂತ. ಏ ಸುತ್ತಿ ಮನೆ ಆಗಂಗಿಲ್ಲ. ನಿಮ್ಮಪ್ಪ ಮೊಮ್ಮಕ್ಕಳು ಬೇಕಂತ ಮೊಮ್ಮಕ್ಕಳ ಕೊಡು ನಡಿ. ಇಲ್ಲಿ ನಿಂತು ಸಮಯ ಹಾಳು ಮಾಡಬೇಡ. ಹೋಗು ಹೋಗು. ಏನ್ ಮಾತಾಡಕತ್ತೆ? ಏನ್ ಅವ್ರೇಕಲ್ಲಿ ಮೊಮ್ಮಕ್ಕಳ ನಂದು ದಿಟ್ಟು ತಪ್ಪಿಸಿಯಲ್ಲ. ಬರ್ಬೇಕು ನಾವು ಪೂರ. ಮೊಮ್ಮಕ್ಕಳು ಹೇಳಿದ್ ಮದುವೆ ಆದ್ಮೇಲೆ ನೀ ತಿರ್ಕೊಂಡು ಹೊಂಟ ಬಿಟ್ಟಿಯಲ್ಲ ಮಗನ. ಹಂಗಾದ್ರೆ ನೋಡು ಮಗನ್ ಬೆದಿ ಬಂದು ಕಾಣಗನ್. ಮತ್ತೆ ನೀ ಎಮ್ಮೆತ್ತಲ್ಲಿ ನಾ ಕೊಂಡಿರಬೇಕಲ್ಲ. ನಾನು ತಗೊಂಡ ಸಾಕು. ನೋಡಕ್ಕೆ ಮದುವೆ ಒಲೆನಕತ್ತಾಳ. ಏ ಆಕಿ ಬಲ್ಲಿ ಅಂದ್ರೆ ಏನಾತ್ರೆ? ನಾ ಇಲ್ಲ ನಾನು ಅದ ನಂಬಿಕೆ ಮೇಲೆ ಅದೀನಿ. ಯಾನಂಬಿಟ್ಟು ಆಕೆ ಇಲ್ಲಂದ್ರ ಕಡೆಗೆ ನೀ ಅದಿ ಅಂತ ಎದಕ್ಕೆ? ಏನಿಲ್ಲ, ಇದೊಂದು ಸೀಸನ್ ನಿನ್ನ ಮೇಲೆ ದಾಟಿಸ್ತೇನೆ. ನನಗೆ ಕಂಡು ಬಿದ್ದೀವ ಮಗನ. ಮತ್ತ ಆಕೆ ಒಪ್ಪಲಿಲ್ಲ ಅಂದ್ರೆ ತಾಡಿ ಮೀಸೆ ತೆಗೆದ್ರೆ ಸೇಮ್ ಗಂಡಗೆ ಒಪ್ಪಲ್ಲ ನೀನು. ಏ 4 ಎಕರೆ ಹೊಲ ಬರ್ಸ್ಕೊಂಡಿ, ನಿನ್ನ ಮಗಳಿಲ್ಲ, ನಿನ್ನ ಬಿಡುದಿಲ್ಲ ನಾನು. ನಾ ಆಗಂಗಿಲ್ಲ. ಏನ ಮಜಾ ಮಾಡೋ ನಾ ಎಲ್ಲ ಎಲ್ಲ ಹೇಳಿನಿ. ಏನಿದೆ ಇಷ್ಟೊತ್ತನ ಮನ್ಯಾಗ ಕಡಿಮೆ ಹಾಕ್ಯಾಕ ಒತ್ತಿ ಮತ್ತೆ ಈಗಿನ ಮನೆ ಮಾವ ಲವ್ಸ್ ಯು. ಲವ್ ಯು ಅಂದ್ರೆ ಲವ್ ಯು ಅಂತಿದ್ದಿಲ್ಲ ನಾನಿದು. ಹಂಗ ನಂದು ಲವ್ ಯು. ಹಗಲು ರಾತ್ರಿ ಎಳ್ಳಾಡದ ತಪ್ಪ ಹೋಗ್ತು. ಶರ್ಬತ್ ಮಾಡ್ಕೊಂಬಂದ್ರ ಅದ್ರಾಗ ಏನ್ ಹಾಕಿ ಮಾಡ್ಕೊಂಬಂದಿದ್ಲಿ? ನೀ ಶರ್ಬತ್ ಕೇಳಿದ್ರಿ, ಶರ್ಬತ್ ಮಾಡಕ್ ಅಡಿಗೆ ಮನೆಗೆ ಹೋದೆ. ಅಡಿಗೆ ಮನೆಗೆ ಹೋಗಿ ನೋಡ್ತೀನಿ ನಿಂಬೆಹಣ್ಣ ಇರ್ಲಿಲ್ಲ. ಅದ ಟೈಮ್ ಟಿವಿ ಹತ್ತಿತ್ತು, ಟಿವಿ ತೋರ್ಸಕತ್ತಿದ್ರು. ಏನಂತ? ಬಳಸಿ ವಿಮ್ ಬಾರ್ ಸಾಬೂನು.
ಇದರಲ್ಲಿದೆ 100 ನಿಂಬೆಗಳ ಶಕ್ತಿ ಎಂದು ಅಡಿಗೆ ಮನೆಯಾಗ ನೋಡ್ತೀನಿ ಬಾಂಡೆ ತೊಳ್ಯಾಕ ನಿನ್ನ ಮಗಳ ಅದ ಸಾಬೂನ ಇಟ್ಟಾಳ ಹೆಂಗಿದ್ರು ಈ ಸಾಬೂನ್ಯಾಗ 100 ನಿಂಬೆಗಳ ಶಕ್ತಿ ಐತೆ ಅಂತ ಅರ್ಧ ಕಟ್ ಮಾಡಿದೆ ನಿಂಗೆ ಗುರ್ಗೆ ಎಬ್ಬಿಸ್ಕೊಟ್ಟೆ. ಅದನ್ನು ಕುಡಿದು ನಾ ಕೆಟ್ಟೆ. ನೀ ತಂದು ಕೊಟ್ಟಾಗ ವಾಸನೆ ಬಂದಿತ್ತೆ ಅಂದ್ರೆ ನಿನ್ನ ಮನಸ್ಸಿಗೆ ನೋವಾಗುತ್ತಂತ ಬಿಟ್ಟೆ ಮಗನ. ಆಯ್ತಾನೆ ನೀವು ಸಿದ್ಯಾ ನಿನ್ ಜೊತೆ ಮಾತಾಡ್ಕೋತ ಹೊಟ್ಟೆ ಹೋಗ್ತೋಳ್ರಿ. ನನ್ನ ಜೊತೆ ಮಾತಾಡ್ಕೊಂತ ನೀನು ಹೇಳ್ತೇನೆ ಶಟದ್ ಹೋಗಿಲ್ಲ ಹೊಟ್ಟೆ ಹೋಗಲ್ಲ. ಏನ್ ಹೇಳಕತ್ತಿ ಮಗನ? ಅದು ಬೇರೆ ಐತಿ. ಏನ್ ಹೇಳ? ಅತ್ತಿದು ನಂದು ಬೇರೆ. ಏನ್ ಹೇಳ? ಅತ್ತಿ ನಿನಗಿಂತ ನನ್ನ ಮೇಲೆ ಭಾಳ ಪ್ರೀತಿ. ಯಾಕ? ತಾಯಿ ಸತ್ತ ಮಗ ಅಂತ. ಹೌದಪ್ಪ, ಪರದೇಶಿ ಕೂಸ್ ಅಂತ ನೀನು ಬಹಳ ಪ್ರೀತಿ ಮಾಡ್ತಿದ್ವಿ. ಹಂಗಂತ ನೀವು ಊರಾಗಿರ್ಲಾರ್ದಾಗ ನನ್ನ ಕರ್ಕೊಂಡು ಮಕ್ಕೋತಿದ್ಲು. ಯಾಕಪ್ಪ? ಸಣ್ಣ ಕೂಸ್ ಹೆದರಿಗಿದ್ರಿತ್ತಂತ ಅದನ್ನ ಹೇಳ ಮಾರೇ, ನಮ್ಮನೆ ಹೆದರ್ಸಾಕತ್ತಿದ್ವಿ. ನಾ ಅತ್ತಿ ಮಕ್ಕಳು ಮಕ್ಕೊಂಡು ಅತ್ತಿ ಶಟದ ಹೋತು. ಅಲ್ಲೇ ನನ್ನ ಮಗಳು ಹೆಂಗೆ ಚಿಕ್ಕಂತ ಬರಾಕತ್ತಾಳ. ಹೌದಲ್ಲೋ, ಈ ಗಿಡದಿಂದ ಆ ಗಿಡಕ್ಕೆ, ಆ ಗಿಡದಿಂದ ಈ ಗಿಡ ಜಿಗಿತೈತಿ. ಇದು ನಿನ್ನ ಹುಟ್ಟೈತೆ ಮಂಗ್ಯಾಕ ಹುಟ್ಟೈತೆ. ಇದು ಮಂಗ್ಯಾಗ ಯಾಕೆ ಹುಟ್ಟು ತೋ ಮಂಗ್ಯಾರ ಮಗನ ನನಗ ಹುಟ್ಟೈತದ. ಹೌದಾ? ಬಂತ ನೋಡಲ್ಲಿ. ಪ್ಯಾಟಿಗೆ ಹೋಗಿ ವರ ನೋಡ್ಕೊಂಡು ಬರ್ತೀನಿ ಅಂದಿದ್ದಿ, ಇನ್ನು ಯಾಕಪ್ಪ ಹೋಗಿಲ್ಲ? ಅವಕಾಶ ಮಾತಾಡ ಸ್ವಾಮಿಗೇಡಿ. ಯಾಕೆ? ಯಾವಂದೇನು ಹೆದರಿಕೆ ನನಗೆ? ಏ ಮಾವ, ಮಗಳು ಕೊಡ್ತೇನೆ ಅಂತೇಳಿ ನಾ 3 ಬಿಡಿಸಿ ಕರ್ಕೊಂಬಂದು ನನ್ನ ಹೊಲ ಮನಿ 4 ಎಮ್ಮಿ ಕೊಟ್ಟು ಊಟ ಸಹಿತ ಮಾರಿಸ್ದೆ ನಾವು. ಈಗ ಮಗಳಿಗೆ ಬೇರೆ ಕಡೆ ಹೊರ ನೋಡಕತ್ಯ ತಡಿ, ದೇವ್ರು ಹೇಳ್ತೀನಿ ನಿಮಗೆ. ದೇವ್ರ ಬಾರು ನಿಂತಿದ್ದ ಕರೆ ಆದ್ರ ನನಗೆ ನ್ಯಾಯ ಕೊಡಿಸು ಬಾ. ಇವ್ರು ತೊಲಗಿಸ್ ಬಾ, ನನಗೆ ಬೇರೆ ಹುಡುಗರು ತೊಲಗಿಸ್ ಬಾರು. ಯಪ್ಪ ನನ್ನಪ್ಪ ಶಿವಪ್ಪ ಅನ್ನದಲ್ಲ ಬರೋದ ಕರೆ ಆದ್ರೆ ಹಂಗ ಬರ್ಬಾಡಪ್ಪ. ತಂದೆ ಬಾಳ ಬಿಟ್ಟೈತಿ, ನಾನು ಹೇಳ್ತೀನಿ ಕರ್ಕೊಂಡಪ್ಪ. ನನ್ನ ಹೆಸರು ವೀರಾದಿ ವೀರ, ಶೂರಾದಿ ಶೂರ, ಇಂಥ ಬಾಲರ ಮನೆ ಕದ್ದ ಚೋರ, ಕಣ್ಣಿನಲ್ಲಿ ಕನಸುಗಳನ್ನು ಅರಳಿಸುವ ಕನಸುಗಾರ. ಅವರಿಬ್ಬರದು ಮುಗಿಲಿ, ಚಾ ಕುಡಿದು ಬರುಂಬ. ಏ ತಡೀರಿ, ನಾ ಇನ್ನೂ ಹೆಸರ ಹೇಳಿಲ್ಲ. ನೀ ಯಾವ್ಲೆ ನಿನ್ ಒಬ್ಬನ ಹೆಸರು ಹೇಳಂದ್ರೆ ನಿಮ್ಮ ಊರಾಗಿದ್ದವ್ರದೆಲ್ಲ ಹೇಳಕತ್ತೀಯಲ್ಲ. ಏ ಇದು ನಮ್ಮ ಊರವರ ಹೆಸರುಗಳಲ್ಲ, ಜನ ನನಗೆ ಕೊಟ್ಟ ಬಿರುದುಗಳು. ಇಟ್ಟದನ ಎಷ್ಟು ಬಿದಿರುಗಳ ಸಿಕ್ಕೊಂಡದ ಇವಾಗ. ಆತ ಹೇಳಕತ್ತೀನ್ರಿ, ನನ್ನ ಹೆಸರು ವೀರಾದಿ ವೀರ, ಶೂರಾದಿ ಶೂರ. ರಾಮಕೊಂಡಡಿ ಹನುಮಂತಣ್ಣ ನಿಂಗೆ ಸಿಕ್ಕೊಂಡಿದ್ದ ಬಿದಿರುಗಳ ಬಾಡ ಹೆಸರು ಅಷ್ಟೇ ಹೇಳು. ನನ್ನ ಹೆಸರು ಶಪಥ ಗೌಡ. ಇದೇನಪ್ಪ ಪದ ಗೌಡ? ಶಪಥ ಗೌಡ ಹಾ. ಹಂಗಂದ್ರೆ ತಿಳಿಲಿಲ್ಲಪ್ಪ. ತಿಳಿಲಿಲ್ರ, ಅದು ಇಷ್ಟ ರೀ. ಕೈ ಬಿಟ್ಟು ಮಾತಾಡ್ರಿ. ಅದು ನಮ್ಮ ಅವ್ಗ ಒಟ್ಟ ಮಕ್ಕಳೇ ಆಗ್ಲಿಲ್ಲ ಅಂತ. ನಿಮ್ಮ ಅಪ್ಪ ಚಂದಾಗಿ ಪ್ರಯತ್ನ ಮಾಡ್ರಿ. ಹಂಗಲ್ರಿ, ನಮ್ಮ ಅವ್ಗೆ ಎಲ್ಲರೂ ಬಂಜಿ ಬಂಜಿ ಅಂತಿದ್ರಂತೆ. ಸ್ವಲ್ಪ ಗಂಜಿ ತಂದು ಕುಡಿಸ್ಬೇಕಾಗಿತ್ತು. ಗಂಜಿ ಅಲ್ಲಿ ಗುಂಜು ಮುಸೋಡೆ ಅವನ ಬಂಜಿ ಮಕ್ಕಳಿಲ್ಲದವಳು. ಈ ವಿಷಯ ನಮ್ಮ ಅಪ್ಪನ ಕಿವಿಗೆ ಬಿತ್ತು. ನಮ್ಮ ಅಪ್ಪಗೆ ಸಿಟ್ಟು ಬಂತು. ನಮ್ಮಪ್ಪ ಕಡೆಗೂ ಶಪಥ ಮಾಡಿ ಒಂದು ಹಲ್ಲ. ಅವ ಶಪಥ ಮಾಡಿದ ಮೇಲೆ ನಾ ಹುಟ್ಟಿನಿ. ಅದಕ್ಕೆ ನನ್ನ ಹೆಸರು ಶಪಥ ಗೌಡ ಅಂತ ಇಟ್ಟಾರ. ಏ ಮಾವ ಅಂದ್ರೆ ಅಪ್ಪ ಕೊಟ್ಟಿದೇವ ಅಲ್ಲ, ಶಪಥ ಕೊಟ್ಟಿದೇವ. ನಿಮ್ಮ ಅಪ್ಪನ ಹೆಸರು? ನಮ್ಮಪ್ಪನ ಹೆಸರು ಬುರ್ಜಿ, ನಮ್ಮ ಅಂಕಲ್ ಹೆಸರು ಮಿರ್ಚಿ. ಇಬ್ಬಿಬ್ರು ಹುಟ್ಟಲ್ಲೇ. ಮತ್ ನಿಮ್ಮ ಅವನ ಹೆಸರು? ನಮ್ಮ ಅವನ ಹೆಸರು ನಿಶಾ. ಆದ್ರೆ ನಾನು ಹುಟ್ಟಿದ್ದು ಉಷಾಗ. ತಗೋಬೇಡಪ್ಪ, ಅವರು ಇಬ್ಬರು ಅದಾರಪ್ಪ. ಅವನ ಹೆಸರು ನಿಶಾ, ಹುಟ್ಟಿದ ಉಷಾಗ. ತಿಳಿಲಿಲ್ಲಪ್ಪ. ತಿಳಿಲಿಲ್ಲ, ಅದು ಇಷ್ಟ ರೀ. ಕೈ ಸೈಜ್ ಚೇಂಜ್ ಮಾಡೋದು. ಅದು ನಮ್ಮ ಅವ್ವ ಒಟ್ಟ ಮಕ್ಕಳಾಗ್ಲಿಲ್ಲ.
ಅದಕ್ಕೆ ನಮ್ಮಪ್ಪ ನಮ್ಮೂನಕ್ಕೆ ಹೋಗಿ ಶಬ್ದ ಮಾಡಿದ್ನ ಅಲ್ಲಿ ವರ್ಕೌಟ್ ಆಗ್ಲಿಲ್ಲ. ಅದಕ್ಕೆ ನಮ್ಮಪ್ಪನ ತಲೆ ಕೆಟ್ಟ ಶಬ್ದದ ದಿಕ್ಕ ಬದಲಾಯಿಸಿದ. ಓ ಹಂಗ ಅಂದ್ರೆ ನಾ ಬದಲಾವಣೆ ಹುಟ್ಟಿದೆಮ್ಮ. ಹಂಗ ಇವ್ರಪ್ಪಲ್ಲಿ ಶಬ್ದ ಮಾಡ್ತಿದ್ದ, ಅಲ್ಲಿ ಹುಟ್ಲಿಲ್ಲ. ಇವ್ರಪ್ಪ ಬ್ಯಾಸರಾಗಿ ಬೇರೆ ಕಡೆ ಶಬ್ದ ಮಾಡಿ ನಾಳೆ ಹುಟ್ಟ್ಯಾನ, ಅದಕ್ಕೆ ಇವ್ ಬದಲಾವಣೆ ಹುಟ್ಟಿದೆವ ಅಂದೆ. ಶಬ್ದ ಹುಟ್ಟಾನವ. ತಮ್ಮ ಇಲ್ಲಿಗೆ ಬಂದಿದ್ದಿ? ನಾನೊಂದು ಪಿಕ್ಚರ್ ಮಾಡ್ತಾ ಇದ್ದೀನಿ. ಆ ಪಿಕ್ಚರ್ಗೆ ಒಬ್ಳು ಹೀರೋಯಿನ್ ಬೇಕಾಗಿದ್ಲು, ಅದಕ್ಕೆ ಹುಡುಕ್ತಾ ಬಂದೆ. ಪಿತಾಜಿ ಏ, ಪಿತಾಜಿ ಇದು ಪಿತ್ತು ಬಿದ್ದೈತಲ್ಲಿ. ಎಲ್ಲದಲ್ಲ ಗಂಡಸರನ್ನ ಕಂಡಿಲ್ಲ. ಯಪ್ಪ ಸಿನಿಮಾ ಮಾಡ್ತಾರಂತ ನನ್ಗೆ ಇವ್ರು ಬೇಕಪ್ಪ. ಬೇಕಂದ್ಕೊಳ್ಳೇನ ತಂದು ಕೊಡಕತ್ತೆ ಮಿರ್ಚಿ ಬಚ್ಚಿ. ತಮ್ಮ ಸಿನಿಮಾ ಮಾಡ್ತಂದೆ ಅಲ್ಲ, ಅದ್ರ ಹೆಸರು ಅದ್ರ ಹೆಸರು ಗೊತ್ತಾಗ್ಲಿಲ್ಲ. ಅದಿಷ್ಟ ರೀ. ನಿಮ್ಮವನು ಇನ್ನೊಮ್ಮೆ ಏನಾರು ಕೈ ಮಾಡಿದಿ ಚಪ್ಪಲ ತೋತ್ ನನ್ನ ಸಿನಿಮಾದ ಹೆಸರು ಹುಡುಗಿ ಕತ್ತಲದಾಗ ಹುಡುಗ ಹಿತ್ತಲದಾಗ. ಹುಡುಗಿ ಕತ್ತಲ್ದಾಗ ಹುಡುಗ ಹಿತ್ತಲ್ದಾಗ. ಹಾ, ತಿಳಿಲಿಲ್ಲಪ್ಪ. ತಿಳಿಲಿಲ್ಲ. ಅದು ಇಷ್ಟ ರೀ. ಚಪ್ಪಲ್ ಅದೇ ಯಜಮಾನ್ರಿ ಏನಾಗುತ್ತಂದ್ರೆ ಹುಡುಗಿ ಕತ್ತಲದಾಗ ಇರ್ತಾಳ, ಹುಡುಗ ಹಿತ್ತಲದಾಗ ಇರ್ತಾರ. ಹುಡುಗಿ ಹೆಂಗ ಕತ್ತಲದಿಂದ ಹಿತ್ತಲಕ್ಕೆ ಬರ್ತಾಳ ಅನ್ನೋದೇ ಸಸ್ಪೆನ್ಸ್. ಅದಕ್ಕೆ ಇದ್ರ ಹೆಸರು ಹುಡುಗಿ ಕತ್ತಲದಾಗ ಹುಡುಗ ಹಿತ್ತಲದಾಗ. ಅದ್ರಾಗೇನೈತಿ ಸಸ್ಪೆನ್ಸ್? ಕೈಯಾಗ ಬ್ಯಾಟ್ರಿ ಹಿಡ್ಕೊಂಡು ಅದ್ರ ಮುಗಲ ಹೋಗ್ತಲ್ಲ. ಹಾಗೆಲ್ಲ ಸಸ್ಪೆನ್ಸ್ ಎಲ್ಲ ಬಿಟ್ಕೊಡ್ಬಾರ್ದು. ಹೌದು ತಮ್ಮ, ಈ ಹುಡುಗಿ ಕತ್ತಲದಿಂದ ಹಿತ್ತಲಕ್ಕೆ ಬರೋದ್ರಾಗ ಏನಾಗುತ್ತೆ? ಅವ ಆಕೆ ಯಾವಾಗ ಬರ್ತಾಳಂತ ಕಾಯ್ಕೊಂತ ಕುಂತಿರ್ತಾನ. ಆಕೆ ಬಂದ ಕೂಡಲೇ ಏಕದಮ್ ಶಪಥ ಚಾಲು. ಕರೆಕ್ಟ್ ಕರೆಕ್ಟ್ ಹೇಳಿದ್ರಿ. ನಾನ್ ನಿರ್ಧಾರ ಮಾಡಿಬಿಟ್ಟೆ, ನನ್ನ ಪಿಕ್ಚರ್ಗೆ ನೀವೇ ಹೀರೋ. ಕರೀರಿ, ನನ್ನ ಪಿಕ್ಚರ್ಗೆ ನೀವೇ ಹೀರೋ. ಇದೇ ನನ್ನ ಶಪಥ. ಶಪಥ ಮಾಡಿ ಹೇಳಿದ ಈಗ ನಂಬಿಕೆ ಬಂತು ನನಗ. ಯಾಕೆ? ಯಾಕಂದ್ರ ಅವ ಮೊದಲೇ ಶಪಥ ಕೊಟ್ಟಿಲ್ಲ. ಬಹಳ ನಂಬಬೇಡ ಮಗನ. ಯಾಕಂದ್ರ ಅವ್ರ ಅಪ್ಪನ ಶಪಥ ಬೇರೆ ಕಡೆ ಆಗೈತಿ. ಇವಂದು ಸಿಗದ ಬೇರೆ ಕಡೆ ಬಿತ್ತಂದ್ರೆ ಬೈಕೊಂತೀನಿ. ಸಾಹೇಬ್ರ ಮತ್ ಹೀರೋಯಿನ್ ಸಿಕ್ಕಾಳೇನ್ರಿ? ಹಾ, ಮತ್ತೊಬ್ಳು ಸಿಕ್ಕಿದ್ಲು. ಆದ್ರೆ ಯಾಕೋ ಆಗಲ್ಲ ಅಂತದಾಳೆ. ಅಯ್ಯೋ ಬೋಳಿ ಯಾಕಂದ್ರಿ? ಆ ಬೋಳಿಗೆ ಕತ್ತಲು ತುಂಬಾ ಭಯ ಅಂತೆ. ಸಾಹೇಬ್ರ ನನಗೆ ಈ ಸಿನಿಮಾದಾಗ ಮಾಡ್ಬೇಕಂತ ಬಹಳ ಆಸೆ ಐತ್ ನೋಡ್ರಿ. ಓ ಮೈ ಗಾಡ್, ನೀವು ಮಾಡ್ತೀರಾ? ನಿಮಗೆ ಕತ್ಲದ ಭಯ ಆಗಲ್ಲ ತಾನೆ? ಆಕಿ ಹುಟ್ಟುದ ಅಮಾಸಿದು ಸುಟ್ಟು ಹೇಳಪ್ಪ. ಬೇಡ ಬೇಡ, ಅವ್ನ ಸಿನಿಮಾದಾಗ ನೀ ಮಾಡ್ಬೇಡ. ಯಾಕ? ಅವ್ನ ಸಿನಿಮಾದಾಗ ಹುಡುಗಿ ಕತ್ತಲ್ದಾಗದಲ್ಲ, ಹುಡುಗ ಹಿತ್ತಲ್ದಾಗದಾನ. ಬಿಡ್ತೀನ? ಓ ನೀ ಇರ್ತಿ. ನೀ ಕತ್ತಲದಿಂದ ಹಿತ್ತಲಕ್ಕೆ ಬರೋದ್ರಾಗ ನಿನ್ ಯಾವ ಚಾನೆಳಕ್ ಹೋಯ್ದ್ರೆ ನಾ ಇಲ್ಲಿ ಶಬ್ದ ಮಾಡೋದು. ಹೌದಾ? ವಿಚಾರ ಮಾಡು. ನೋಟ್ ದಿಸ್ ಪಾಯಿಂಟ್. ಕರೆಕ್ಟ್. ಇದು ವಿಚಾರ ಮಾಡೋ ಪಾಯಿಂಟ್. ವಿಚಾರ ಮಾಡ್ಬೇಕಾದವ ನೀ ಅಲ್ಲದೆ ನಾನು. ಯಾಕೆ ತಲೆ ಕೆಡಿಸ್ಕೊಳ್ತಿದ್ರ? ನೀವು ಒಪ್ಪಿದ್ರಷ್ಟೇ ವೇಳೆ ಆಕ್ಟಿಂಗ್ ಮಾಡಿಸೋಣ, ಇಲ್ಲಾಂದ್ರೆ ಇವಳ ತೆಗೆದು ಓದದು ಬಿಡೋಣ. ಒಪ್ಪಂದ್ರೆ ತೆಗೆದೋಗಿ. ಯಾಕಂದ್ರ ಏ ತಮ್ಮ, ಆಕಿ ಸಿನಿಮಾದ ಮಾಡ್ತಾಳಂತ ಮಾಡಿಬಿಡು. ನಾ ಹೊಕ್ಕಿನಕ್ಕಿ ಜೊತೆ ನೀ ಹೋದ್ರು ರೂಪಾಯಿ ಇಲ್ಲೋ. ಆಕಿ ಮೊದಲ ಕತ್ತಲ್ದಾಗಿರ್ತಾಳ, ನಿನಗೆ ಹೆಂಗ್ ಕಾಣ್ತಾಳ? ಹಂಗ ಹೊಕ್ಕಿ. ನನ್ನ ಮಗನ ಕೈಯಾಗ ಬ್ಯಾಟ್ರಿ ಹಿಡ್ಕೊಂಡು ಹೊಕ್ಕಿನಿ. ನಮ್ಮ ಶೂಟಿಂಗ್ ಸ್ಪಾಟ್ ನಾಗ ಬ್ಯಾಟ್ರಿ ನಾಟ್ ಅಲೌಡ್. ಮ್ಯಾಡ ಬತ್ತಿ ತಂದ್ರೆ ನಡೀತದ. ಇಲ್ಲ ಇಲ್ಲ ಇಲ್ಲ, ಬೆಳಕಿರ್ಲೇಬಾರ್ದು. ಯಾಕ? ಅದು ಕತ್ತಲ ನಡೆಯೋ ಸ್ಟೋರಿ ಅಲ್ವೇನ್ರಿ? ಎಲ್ಲ ಕತ್ತಲಾಗ ಮಾಡಿದ್ರೆ ಮಂದಿಗೆ ಹೆಂಗ್ ತಯಾರಿಸ್ತೀರಿ? ಯಪ್ಪ, ಟಾಕೀಸ್ನ ಬೆಳಕಿರುತ್ತ. ಹಾಗಾಗಿ ನಾವು ನಿಂದೆ ಹೊಲಸು ಸಿನಿಮಾ ಅದ. ಎಲ್ಲ ಟಾಕೀಸ್ನಾಗ ಕತ್ಲಿದ್ರಿ, ಮಗನ ಟಾಕೀಸ್ನಾಗ ಬೆಳಕಿರ್ತಕ್ಕ. ಡೈರೆಕ್ಟರ್ ಅವ ಹೀರೋ ಹಿತ್ತಲ್ದಾಗ ಇರ್ತಾನಲ್ಲ, ಅವನ ಕರ್ಮ ಕಲ್ಲರ ಬೆಳಕ್ ಇರ್ತೈತಿಲ್ಲ. ಅದು ಹಿತ್ತಲ ಮೇಲೆ ಡಿಪೆಂಡ್ ಆಕೈತಿ. ಹಿತ್ತಲ ಮೇಲೆ? ಹೌದೌದು. ಯಾಕ? ಹಿತ್ಲಿರೋದು ಅಮೇರಿಕದಾಗ. ಹೀರೋ ನಿತ್ಲ ಅಮೇರಿಕದಾಗ, ಮತ್ ಹೀರೋಯಿನ್ ಕತ್ಲ ಇಲ್ಲೇ ಯಾರ್ದಾರ ಮನ್ಯಾಗ. ರೇ ಸಾಹೇಬ್ರ ಇದು ಅನ್ಯಾಯ. ಬಾಯ್. ಹೀರೋಗಾದ ಅಮೆರಿಕ ನನಗಾದ್ರೆ ಇಲ್ಲಿ ಮನೆ ತಪ್ಪಲ. ಅದೇ ಅದೇ ಸಸ್ಪೆನ್ಸ್. ಹೆಂಗೆ ಹೋದ್ರಿ? ಅವ್ರಿಬ್ರು ಹೇಗ್ ಸೇರ್ತಾರೆ, ಹೇಗ್ ಮದುವೆ ಆಗ್ತಾರೆ ಅನ್ನೋದೇ ಸಸ್ಪೆನ್ಸ್. ಹಿರಿದವಳ ಹಿಂಗಾದ್ರೆ ಏನ್ ಸೇರ್ತಾನ? ಬದ್ನಿಕಾಯಿ ಅವ ಅಲ್ಲೇ ಮುದುಕ ಕಳೆ, ಈಕಿ ಇಲ್ಲೇ ಮುದುಕಿ ಕಳ. ಹಾ, ಅದ ಭಾಗ 2. ಯಾವ್ದು? ಮುದುಕಿ ಕತ್ತಲದಾಗ, ಮುದುಕಿ ಹಿತ್ತಲದಾಗ. ಮುದುಕಿ ಮನ್ಯಾಗ, ಮುದುಕ ಮಣ್ಣಾಗ. ಅದು ಭಾಗ 3. ಏ ಯಾವ ಊರ್ಲೇನಿ? ನನ್ನೂರು, ಭಾರತ ದೇಶದ ಕರ್ನಾಟಕ ರಾಜ್ಯದ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ. ಇದ ಹುಬ್ಬಳ್ಳಿ ಅಂತ. ಇದೇ ಹುಬ್ಬಳ್ಳಿ. ಮತ್ತೆ ವಿದೇಶ ಭಾಗ ನಾಟ್ಯ ಮಾಡುದ ಐತೆ ನಿಲ್ಲದಕ್ಕ. ಎಲ್ಲಿ ಬೇಕಾದ್ರೆ ಜೈ ಕಿಸಾನ್ ಬೀಜಗಳನ್ನ ಒತ್ತಾಗ ನಿಂತಿರಿ. ನಿಮ್ಮ ಊರು ನೀವು ನಿಮ್ಮ ಅಪ್ಪನ ಮಾನಸ್ ಬೀಜ ಅಂತ ಅಂದೆ. ನಿಮ್ಮ ಅಪ್ಪನ ಕೊಳಕ್ ಬೀಜ ಅಂತಂದು ನಮ್ಮ ಅಪ್ಪನ ಬೀಜದ ಬಗ್ಗೆ ಮಾತಾಡ್ತಾರೆ. ಏನ್ ಅವ್ಯಕ್ಕಿದೀಯ
ಬೀಜ ಅವನ ವೈಯಕ್ತಿಕ ವಿಷಯ. ಹ್ಮ್. ಅವನಿಗೆ ಎಲ್ಲಿ ಹದ ಅನಿಸದಲ್ಲಿ ಅವ ಬಿತ್ತೇನ ಬಿತ್ತಾನ ಏ ನಿಮ್ ಹೊಲ ಬಿತ್ತಾನ ಯಾಕೆ ತಿಳಿದೇನ ಮಗನ ಹೇಳಿನಿಲ್ಲ ಅವನಿಗೆ ಮುಂಬಾಗನ ತಿಳಿಲಾರ್ದ ಮಾತಾಡ್ಯಾನ. ಹಾ. ಅವನ ಪರವಾಗಿ ನಾ ಕ್ಷಮೆ ಕೇಳ್ತೀನಿ. ಹೋಗ್ಲಿ ಬಿಡು ಯಜಮಾನ, ನೀ ದೊಡ್ಡವ ಹಿಂಗೆಲ್ಲ ಕ್ಷಮೆ ಕೇಳಬಾರ್ದು. ಕೈ ತೆಗಿಲಿ ಸುಡುಕೆ ನೋಡ್ರಿ ಮಗ ದೊಡ್ಡವ ತೆಗಲ ಮೇಲೆ ಕೈ ಹಾಕ್ಯಾನ. ಯಜಮಾನ್ರೆ ಪಕ್ಕದಲ್ಲಿ ಯಾರು ನಿಂತ್ಕೊಂಡ್ಬಿಟ್ರೆ ಕೈ ಹೋಗಿ ಬಿಡ್ತ್ಕೊಡಿ. ಒಂದ್ ಹೆಣ್ಣು ಕತ್ತಿ ನಿಂತಿದ್ರ ಏನ ಕೈ ಹೋಗಲ್ಲ, ಸೀದಾ ಕಾಲ ಹಾಕ್ತಿ ಅದು. ಆದ್ರೂ ಈ ಮಗ ನಿಮ್ಮ ಅಪ್ಪನ ಬೀಜಕ್ಕೆ ಹಿಂಗೆಲ್ಲ ಮಾತಾಡಬಾರ್ದು. ಅಯ್ಯೋ ಯಜಮಾನ ಹೋಗ್ಲಿ ಬಿಡು, ಬೀಜಕ್ಕೆ ಬೆಂಕಿ ಹಚ್ಚು. ಬೀಜಕ್ಕೆ ಬೆಂಕಿ ಹಚ್ಚಿದ ನೀ ಹೆಂಗ್ ಹುಡ್ತೀನಿ? ಸಮಾಧಾನ ಕರೋ ಮೇರಾ ಬಚ್ಚ. ಯಜಮಾನ ನನಗೊಂದು ಬೀಜ ಬಾಡಿಗೆ ಬೇಕಿತ್ತು. ಚಾಲ ಹರ್ಕೋದೇತು ಏನ ಸೌತಿಕಾಯಿ ಬೀಜ. ಸೌತೆಕಾಯಿ ಕುಂಬಳಕಾಯಿ ಸುಮ್ಮನೆ ಇದ್ರದಿಲ್ಲ. ಮನೆ ಬಾಡಿಗೆ ಬೇಕಿತ್ತು ಅಂದೆ. ನೀವು ಯಾಕೆ ವಿಚಾರ ಮಾಡ್ತೀರಿ? ನಮ್ಮ ತಮ್ಮಲ್ಲಿ ಇದು ಬರ್ರಿ ಹೋಗಲ್ಲ. ಎಲ್ಲಿಗೆ? ಬೇಡ ಬೇಡ, ಮನೆಗೆಲ್ಲ ಬೇಡವ. ಯಾಕೆ? ಅಲ್ಲೇ ಎಲ್ಲ ನಡಿ ಬೇಡ. ನೀ ಸುಮ್ಮನೆ ಇದು ನಿಮ್ಮ ಮನೆಯಲ್ಲಿ ವೆಸ್ಟರ್ನ್ ಟಾಯ್ಲೆಟ್ ಇದೆಯಾ? ಹಂಗಂದ್ರೆ ಗೊತ್ತಾಗ್ಲಿಲ್ವಾ? ಇಲ್ಲಿ ಬಿಡ್ರಿ. ಹೀಗೆ ಕೂತ್ಕೋತಾರಲ್ಲ. ಏಪ್ಪ ತುಣಕ್ ಮಾಡಬೇಡ ನೀನು. ಇದಕ್ಕೆ ಯಾಕೆ ಇದಕ್ಕೆ ಕುಂದ್ರುದ? ಏನವನೇ? ಹಿಂಗ್ ಮಂಡ್ಯ ಕುಂದಿರ್ಬೇಕದು. ಅಲ್ಲ ಕೈ ಹಿಂದೆ ಇರ್ಬೇಕೇನು? ಮೊದಲ ಕೈ ಹಿಂಗಿರ್ತಿತ್ತು, ಈಗ ಅದ ಕೈಯಾಗ ಮೊಬೈಲ್ ಬಂದೈತಿ. ಹಿಂಗ್ ಮೊಬೈಲ್ ಕೈ ಆಡಿಸ್ಕೊಂತ ಕುಂದ್ರದು, ಈಗ ತಳಗ ಅದೇನಾರ ಆಗೋದ. ನಾನು ಮನೆ ಹುಬ್ಬಳ್ಳಿ ಕಾಟಿಗೆ ಹೋಗಿದ್ನಿ, ಅದಕ್ಕೆ ಅರ್ಜೆಂಟ್ ಆಗಿಬಿಟ್ಟೈತಿ. ಒಬ್ರು ಕೇಳಿದೆ ಎಲ್ಲಿ ಹೋಗೋದು ಅಂತ ಹೇಳಿ. ಹ್ಮ್. ಇಲ್ಲೇ ಹೋಗ್ತಮ್ಮ ಒಳಗೆ ಅಂದ್ರೆ ಒಳಗೆ ಹೋಗಿ 2 ತಾಸು ಹುಡುಕಾಡಿದ್ನಿ, ಎಲ್ಲಿ ಕುಂದ್ರದು ಅಂತ ಗೊತ್ತಾಗೋದು. ಉಂಟೆ ಇಲ್ಲ. 2 ಚೀಲ ಇತ್ತಂತ ಮಳೆ ಬಚಾವ್ ಆಗ್ತದೆ. ಸಾಹೇಬ್ರ, ಹಾ? ನಮ್ದು ಹಳ್ಳಿ, ಹಳ್ಳಿಯಾಗ ಅಂತ ಅವೆಲ್ಲ ಇರುದಿಲ್ಲ. ನಿಮ್ಗೆ ಬೇಕಾದ್ರ 4 ಇಟ್ಟಂಗಿ ಇಟ್ಟು ಕೊಡ್ತೀನಿ, ಕುಂದ್ರಿ. ಅಲ್ಲ ಯಾಕೆ ಕೇಳಿದಂದ್ರೆ ನನಗೆ ಮೂಲವ್ಯಾಧಿ ಪ್ರಾಬ್ಲಮ್ ಇದೆ, ಅದಕ್ಕೆ ಕೇಳಿದೆ. ಮೂಲಂಗಿ ತಿಂತೀರಾ? ಏ, 3 ವೇಳೆ ಅಂದ್ರ ಸಾಹೇಬ್ರ ತಳಕ್ಕ ಬ್ಯಾನಿ ಬಂದೈತಿ. ಇದು ನೀವು ಆಕ್ಟಿಂಗ್ ಮಾಡ್ತೀರ ಅಂತ ಹೇಳಿದ್ರಲ್ಲ, ನಿಮಗೆ ಈ ರಸಗಳ ಬಗ್ಗೆ ಗೊತ್ತಾ? ಓ ಗೊತ್ತಲ್ಲ. ಯಾವ್ದು ಹೇಳಿ? ಉಳ್ಳಾಗಡ್ಡಿ ರಸ. ಆ ರಸ ಅಲ್ಲ, ನವರಸಗಳು ಅಂತ ಇರ್ತವೆ. ಯಪ್ಪ ನನಗೆ ಗೊತ್ತಲ್ಲ. ನನಗೆ ಗೊತ್ತಿಲ್ಲವ. ಅವನ್ ಬೇಕಾಗ್ತಾನೆ 9 ತಿಂಗಳ ಹೊಸ ರಸ ಕುಡಿಸ್ತಾನ ನೋಡ ಮಗ. ನೀನು ಬರ ಹೋಗೋಣ. ಹುಚ್ಚಿ ಇದು ನಿಮ್ಗೆ ಡ್ಯಾನ್ಸ್ ಅದ್ರ ಬರ್ತಾ? ಅದು ಬರಲ್ವಾ? ನಾನು ಕಲಿಸ್ಕೊಡ್ತೀನಿ, ಕಮಾನ್. ಮಸ್ತ್ ಮಸ್ತ್ ಗುಡಿಗೆ ಬಂದ್ರು, ನಾನು ನನ್ನ ದೋಸ್ತು ಅಂದ್ರೆ ಮಸ್ತು ಅಂದ್ರೆ ಸಿದ್ಧವಾಗಿ ಬಂದು ನಾನು ನನ್ನ ದೋಸ್ತು ಅಂದ್ರೆ ಮಸ್ತು ಅಂದ್ರೆ ಸಿದ್ಧವಾಗಿ ಬಂದು ಇಷ್ಟ ಮಾಡ್ಕೋತ ಇಲ್ಲೇ ಕುಂದ್ರದ್ ನೀವು ವೈದವ. ನೀ ಹಿಂಗೆ ಮಾಡೋದಕ್ಕ ನೀನು ನೋಡಿ ನನ್ನ ಮಗಳು ಒಂದು ದಿವಸ ಮಗಲಿಲ್ಲ. ಅವ ಗಿಟ್ಟ ಬಂದ ಹೆಂಗೆ ಕುಲು ನಕ್ಕೊಂತ ನೋಡ. ನಕ್ಕೊಂತ ಹೋದಾಕಿ ಆ ಕಡೆಯಿಂದ ಕಟ್ಕೊಂತ ಬರ್ಲಿಕ್ಕೆ ಆಗೈತ್ ನಿಂದು. ಎಲ್ಲ ಮಾತಾಡ್ಬಾರ್ಲೆ ಪಾಪ ಸಾಹೇಬ್ರಿಗೆ. ಅವ್ನ ಪಾಪ ಸಾಹೇಬನ್ನು ಆಕೆ ಕೈಯಾಗ ಪಾಪ ಕೊಡಾಕ ಬಂದಾನು. ಕೊಟ್ಟಿಲ್ಲ ಅವ ಕೊಡ್ತಾನೆ ಮಗನ. ನನ್ನ ಮಗನ ಹೋಗು ಹೊಲಕ್ಕೆ ಹೋಗಿ ಎಳ್ನೀರು ಗಿಡ ಹಚ್ಚಿ ಎಳ್ನೀರು ಕೊಚ್ಚಿ ಅದ್ರಾಗ ಕರಿ ಕಲ್ಸಕ್ರೆ ಹಾಕ್ತೀವಿ. ಈ ರೋಡ್ ಹಿಡಿದು ಹೋಗ್ಬಿಟ್ರೆ ಎಷ್ಟು ಬೇಕು ಕರಿ ಕಲ್ಸಕ್ರೆ ಬಲ್ಲಾಗ. ಆ ಕಡೆ ಈ ಕಡೆ ಬಾಳ ಬಿದ್ದೈತಿ. ನಿನಗೆ ಶಪಥ ನೋಡ್ತೇನವ ನಿಮ್ಮ ಅಣ್ಣನ. ಯಾವಾಗ ನೋಡಿದ್ರು ಅಣ್ಣ ಅಂತಿದ್ದೆ, ಅಣ್ಣದ ಚಿಂತೆ ಮಾಡ್ತಿದ್ದಿ. ನನಗೆ ಒಳಗೆ ಹೋಗು ಅಂತ ಹೇಳಿದ್ರಿ. ಅಷ್ಟಕ್ಕೆ ಇಷ್ಟೊಂದಕ್ಕೂ ಬಲಾಚಿಲ್ಲ. ನಾನೆಂತ ಅದೃಷ್ಟವಂತ ಅಂತ ನಿನಗೇನಾದ್ರೂ ಗೊತ್ತೇನೆ? ನನಗೆ ಗೊತ್ತು. ನನಗೆ ಗೊತ್ತು. ಗೊತ್ತಿದ್ರೆ ನೀವೇ ಹೇಳಿ. ಕೋಪದಲ್ಲಿ ಕೂಡ ಅತಿ ಸುಂದರವಾಗಿ ಕಾಣೋ ನಿನ್ನಂತ ಹೆಣ್ಣನ್ನ ಹೆಂಡತಿಯನ್ನಾಗಿ ಪಡೆದ ನಿಜವಾಗ್ಲೂ ನಾನು ಅದೃಷ್ಟವಂತ ಅಲ್ವೇನೆ? ಇಂಥ ಮಾತೇನು ಕಂಡಿಲ್ಲ.
ಇಲ್ಲಪ್ಪ. ಯಾಕ ನನ್ನ ಅಷ್ಟು ಹುಡುಕೋ ಅವಶ್ಯಕತೆ ಏನಿತ್ತು? ಅದು ನಾನು ಅದು ನೀನು ನಾನು ನೀನು ನಾನು ಅದು ನೀನ ನಾನು ಮುಂದೆ ಹೇಳ್ರಿ. ಸಾಹೇಬ್ರ ನಂದಿನ್ನೂ ಮದುವೆ ಆಗಿಲ್ರಿ ಮತ್ ನಿಮ್ಮದ್ರಿ ನನಗೆ ಮದುವೆ ಆಗೋ ಅವಶ್ಯಕತೆ ಇಲ್ರಿ. ಯಾಕ ಎಲ್ಲ ಅನುಕೂಲ ಇರ್ಬೇಕಾದ್ರೆ ಮದುವೆ ಯಾಕೆ ಬೇಕ್ರಿ? ಅನಾನುಕೂಲ ಇದ್ರೆ ಮದುವೆ ಆಗ್ಬೇಕು, ಹೌದಲ್ರಿ? ಅಂದ್ರೆ ಈಗ ನೋಡ್ರಿ, ಚಾ ಬೇಕಂದ್ರೆ ಚಾ ಕೊಡ್ತೀರಿ, ಊಟ ಬೇಕಂದ್ರೆ ಊಟ ಕೊಡ್ತೀರಿ, ಇರಾಕ್ ಮನೆ ಕೊಡ್ತೀರಿ. ಇಷ್ಟೆಲ್ಲ ಇದ್ದ ಮೇಲೆ ಮತ್ತೆ ಹಾಕ್ಬೇಕ್ರಿ ಮದುವೆ? ಆಗ ನನ್ನ ಹುಚ್ಚ ಇಷ್ಟಿದ್ರೆ ಸಾಕನ ಬಾಜು ಹೇಳ್ತೆ ಅಂತ ಬೇಡಲ್ರಿ ಥಂಡ್ಯಾಗ. ಯಾರಿಗ್ ಬೇಕ್ರಿ ಕಿರಿಕಿರಿ ತಗೊಂಡು ಅಡ್ಡಾಡೋದು? ಯಾರು ಕಿರಿಕಿರಿ ನಿಮಗೆ? ಕಿರಿಕಿರಿನ ನೀವು ಹೆಂಡ್ರಿಗೆ ಹೇಳಾರ್ದ ಸಿಂಗಲ್ ಇಡ್ಲಿನೂ ತಿನ್ನಂಗಿಲ್ಲ. ಚಾನ್ಸೇ ಇಲ್ಲ. ಅಪ್ಪಿ ತಪ್ಪಿ ತಿಂದ್ಬಿಟ್ರೆ ರಾತ್ರಿ ನಮ್ಮ ಹಾಸಿಗೆ ಮನೆ ಹೊರಗ ಅವು. ಹಂಗೆಲ್ಲ ಮಾತಾಡಬಾರ್ದು. ಮದುವೆ ಅಂತ ಆಗ್ಬೇಕು, ಮಕ್ಕಳನ್ನ ಹಡಿಬೇಕು, ಅವಾಗ್ಲೇ ಮೋಕ್ಷ ಅಂತ ಸಿಗತ್ತ. ಮಕ್ಕಳನ್ನ ಹಡಿಯಾಕ ಮದ್ವಿನ ಆಗ್ಬೇಕಾ? ಯಾಕೆ ಹಂಗ ಆಗಲ್ಲಂತವ ಮಂಗ್ಯಾರ ಮಕ್ಳು? ನೀನು ಹುರಿದ ಬೀಜ ಅದಿ ಬಿಡು. ನಾನು ಹುರಿದ ಬೀಜ ಅಲ್ಲ, ಎಣ್ಣೆಗ ಕರಿದ ಬೀಜ. ನಿನಗ ಮದುವೆ ಬೇಡ, ಮಕ್ಕಳು ಬೇಕು. ನೋಡ್ಚಿ, ನನ್ನ ಮದುವೆ ಬೇಡ, ಮಕ್ಳು ಬೇಡ. ಹೊಲ ಯಾರ್ದಿದ್ರಿ ಏನು? ಹೊಲ ಯಾರ್ದಿದ್ರಿ ಏನು? ಬೆಳೆ ಯಾವ್ದಿರ್ಲಿ, ಬೀಜ ಇವ್ರದ ಆಗಿರ್ಲಿ. ಬಂದ ನಾವಿಲ್ಲೇ ಇರ್ಕೊಂತ ತಮ್ಗೆ ಯಾರ್ದಾರು ಲೊಕೇಶನ್ ಶೇರ್ ಮಾಡಿರ್ತಾರ. ಮತ್ತಾರೆಣ್ಣೆ ಹಾಕೊಂಡು ನಾಡ್ತಿರಲ್ಲ, ವಾಸನೆ ಹಿಡ್ಕೊಂಡ್ ಬಂದ್ಬಿಡ್ತೇನೆ. ಬಿಡು ಸಾಕ. ನೀನ್ ನಾಡ್ತಿದಿ ಭಾರಿ. ಏನ್ ನಾಡ್ತಿದಿ ಭಾರಿ? ನಾನು ಮುಂಜಾನೆ ಜಳಕ ಮಾಡಿ ಎಣ್ಣೆಗೆ ಬಂಡಾರ ಹಚ್ಕೊಂಡು ಬಂದಾಕ್ರಿ ತಾಯಿ ಕೈ ಮುಗಿದು 4 ರೊಟ್ಟಿ ಬದ್ನಿಕಾಯಿ ಪಲ್ಯ ಹೊಡೆದ ಹೋಗಿ ಎತ್ತು ಕಟ್ಟಿ ಬೆವರು ಕಿತ್ತು ಮಟ್ಟ ದುಡಿದ್ರ ಹೊಲದಾಗ ಎಲ್ಲಿ ಬರ್ತೈತಲ್ಲ ವಾಸನೆ. ಹೊಲದಾಗ ಬರದೇನಿದ್ರು ಸುವಾಸನೆ. ಚಿನ್ನ, ನಿನ್ನಿಂದ ನನಗೊಂದು ಟೈಟಲ್ ಸಿಕ್ತು. ಮನೆಗೆ ದುಡಿದ್ರು ವಾಸನೆ, ಹೊಲದಾಗ ದುಡಿದ್ರು ಸುವಾಸನೆ. ಕಿಸಬಾಯಿ ಟೈಟಲ್ ಹುಟ್ಟಿ ಇಲ್ಲ, ಇವ್ನು ಶಪಥ ಕೊಟ್ಟಾನ. ದಿಸ್ ಇಸ್ ಟೂ ಮಚ್ ಇನ್ಸೆಂಟ್. ಇನ್ನೊಂದ್ಸರಿ ನಾನು ಎಲ್ಲಿ ಶಪಥ ಮಾಡಂಗಿಲ್ಲ. ಇದೇ ನನ್ನ ಶಪಥ. ಶಪಥ ಮಾಡೋದಿಲ್ಲ ಅಂತೇಳಿ ಶಪಥ ಮಾಡ್ತಾನ ಮಗ. ಅದು ನಿನಗೆ ಬಿಟ್ಟಿರೋದು ಆಗೋದಿಲ್ಲ. ಯಾಕಂದ್ರೆ ಅದು ನಿಮ್ಮಪ್ಪನಿಂದ ನಿನಗೆ ಬಂದ ಬಳುವಳಿ. ಅಂಕಲ್ ಅಂಕಲ್ ಅಂತಲ್ಲ. ಅಪ್ಪ ಹುಟ್ಟಿದ ಮಗ ಆಗ ಅಪ್ಪನ ಕರೀಲಿ, ಅಂಕಲ್ ಹುಟ್ಟೆ ಅಲ್ಲ. ನಮ್ಮಪ್ಪ ಮನೆಗಿಲ್ಲಾರ್ದಾಗ ನಮ್ಮ ಅವನ ಹತ್ರ ಅಂಕಲ್ ಬಂದಿದ್ದ. ಅಂದ್ರೆ ಇದು ಮಿಶ್ರ ತಳಿ, ಸಮ್ಮಿಶ್ರ ಸರ್ಕಾರ ಐತಿ ಒಂದು. ನಾನು ಕಲಿಬೆರಕಿಗೆ ಹುಟ್ಟಿದವನು. ಮಿಕ್ಸ್ ಮಸಾಲ. ಬಹಳ ಇನ್ಸಲ್ಟ್ ಮಾಡಕತ್ತಿಲ್ಲ ನೀನು. ಜಾತ್ರೆಗೆ ಚಸ್ಮಾ ತಂದನವ ಈಕೆ ಅದ ನೋಡ. ಇದು ಜಾತ್ರೆಗೆ ಚಸ್ಮಾ ಅಲ್ಲ, ಬ್ರಾಂಡೆಡ್ ಚಸ್ಮಾ. ಇದು ರೇಟ್ 27,000. ಈ ಚಸ್ಮಾಕ 27,000. 27,000ಕ್ಕೆ ನಿನ್ನಂತ 4 ಎಮ್ಮೆ ಬರ್ತಿದ್ವಲ್ಲ. ಹೋಗ್ಲಿ, ಅಷ್ಟು ರೊಕ್ಕ ಕೊಟ್ಟು ತಂದವ, ಈಗ ಹಾಕೊಂಡಿ. ನೀನು ಮಾಡಿದ ಇನ್ಸಲ್ಟಿಗೆ ದುಃಖ ಉಮ್ಮಳಿಸಿ ಬರ್ತಾ ಇದೆ. ಅದಕ್ಕೆ ಈ ಚಸ್ಮಾ ಹಾಕೊಂಡು ನನ್ನ ನೋವಿನ ಕಣ್ಣೀರನ್ನ ಹೊರಗಡೆ ಹಾಕ್ತಾ ಇದ್ದೀನಿ. ಅಳ್ಬೇಕಾರ ಚಸ್ಮಾ ಹಾಕೊಂಡು ಅಳ್ಬೇಕ.
ನಾನು ಇನ್ನು ಮುಂದೆ ಅಳಬೇಕಾದ್ರೆ ಚಸ್ಮಾ ಹಾಕೊಂಡು ಅಳತೀನಿ. ಬೇಡ ಪಾಪ ಸಾಹೇಬ್ರಿಗೆ ಯಾವ್ರಿ ನಾವು ಕೊಟ್ಟಿ ಅವ್ರ ಮೋಗನಾಗ ನೀರು ಬರಕತ್ತಾವ. ಇಲ್ಲ ಬೋರ್ ಹಾಕ್ಸಿದ್ದಿಲ್ಲ. ನಾ ಬೋರ್ಡ್ ಹಾಕೋ ದಿವಸ ನೀನ್ ನಿದ್ದೆ ಮಾಡಾಕತ್ತಿದ್ದಿ. ಆಕೆನ ಎಳದ್ರ ತಾನೇ ಎಲ್ಲಿ ಒಂದಿಟ್ಟು ಆಕೆನ ಎಲ್ಲಿ ನೀರು ಬರೋತ್ ಅನ್ನೋದ ಗೊತ್ತಿಲ್ಲ. ಮೂನ್ಯಾಗ ಅಲ್ಲ ಕಣ್ಣಾಗ ಬಂದೈತಿ. ಸಾಹೇಬ್ರ ಸ್ವಾರಿ ಸಾಹೇಬ್ರೆ ಸೌರಿ ಸಾರಿ ಅಂದ್ರ ನನ್ನ ಕ್ಷಮಿಸ್ರಿ ಅನ್ಲಕ್ಕಿ. ನನ್ನ ಕ್ಷಮಿಸ್ರಿ. ಇಟ್ಸೋಕೆ ಹೋಗ್ಲಿ ಬಿಡು ಪರವಾಗಿಲ್ಲ. ಅಯ್ಯೋ ನಾನು ಕ್ಷಮಿಸ್ ಅಂದ್ರೆ 7 ಸಾಗೈತೆ ಹೋಗಿ ಬಿಡು ಪರವಾಗಿಲ್ಲ ಅಂತ. ಏನ್ ಸಾಗಿಲ್ಲ ಆಗುದೈತಿ. ಅದಲ್ಲೇ ನಿನ್ನ ಕ್ಷಮಿಸಿನ ಅಂದೆ. ಹಂಗ ಸಾಹೇಬ್ರ ನಿಮ್ಗೊಂದು ವಿಷಯ ಹೇಳ್ಬೇಕಿತ್ತು. ಹೇಳಿ ಮತ್ತ 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 ನಾನು ಮದುವೆ ಅಂತ ಆದ್ರೆ ಅದು ನಿಮ್ಮನ್ನ ನಿಮ್ಮನ್ನ ಬಿಟ್ಟು ಬೇರೆ ಯಾರನ್ನ ಮದುವೆ ಆಗಂಗಿಲ್ಲ ಅಂದ್ರೆ ಆಗಂಗಿಲ್ಲ. ಇದು ನನ್ನ ಶಬ್ದ. ಸ್ವಲ್ಪ ಚಸ್ಮಾ ಕೊಡಪ್ಪ. ನನ್ನ ಮದುವೆ ಪಾಲಕ್ಕೆ ಯವ್ವ ಇವು ಮಕ್ಕಳಂತೆ ಯವ್ವ ಇವು ಶಪಥ ಮಾಡಿ ಹೇಳಿದ್ದೆ ಯವ್ವ. ಯಾರ್ದಾರ ಜೀವ ತಗೊಂಡಿ ಪಾಸ್ ದೂರಗಳು ಮೊದಲ ನನ್ನ ಜೀವ ಇಟ್ಟೈತಿ. ಯವ್ವ ಮೊದಲೇ ಒಂದು ಇಟ ಐತಿ ಜೀವ. ಸುಕನ್ಯಾ ನನಗೆ ಮದುವೆ ಆಗೋ ಇಂಟ್ರೆಸ್ಟ್ ಇಲ್ಲ ಅಂತ ನಾನು ಮೊದಲೇ ಹೇಳಿಲ್ಲ. ನಿಮಗಿಲ್ಲ ನನಗಾಯ್ತಲ್ಲ. ಅವ ಮಣ್ಣಂದ್ರೆ ಬರಲ್ಲ ಯವ್ವ ಅವನ ಬೇಕಂತಾಳೆ ಯವ್ವ. ನನಗೆ ಹುಡ ಹತ್ತೈತೇನೆ ಯವ್ವ. ಇದ ರಗತ್ ಬರಕತ್ತೈತಿ. ಆಕೆ ಒಳ್ಳೆ ಎಂದಿದ್ದಕ್ಕೆ ನನಗೆ ಎಲ್ಲಾ ಕಡೆ ಬರಕತ್ತಲಿ. ಹಿರಿಯನ ಬಗ್ಗೆ ಹೇಳ್ತೀನಿ ಸುಕನ್ಯಾ. ಪಾಪ ಅಲ್ಲಿ ನೋಡಿ ನಿಮ್ಮ ಬಾಬುನ ಏನು ಬಾಳ ಮುಗ್ಧ. ಬಾಳ ಮುಗ್ದಿಲ್ಲ 5 ಫೂಟ್ ಅದೀನಿ. ಮುಗ್ಧಲ್ಲಿ ಮುಗ್ಧ ಮುಗ್ಧ ಸುಂದರ ಅತಿ ಸುಂದರ. ಆ ಪದಕ್ಕ ವಿರುದ್ಧಾರ್ಥಕ್ಕೆ ನನ್ನ ಮಗ ನೀ ಸುಕನ್ಯಾ. ನೀನ್ ಇವನ್ನ ಮದುವೆ ಆಗ. ನಾನು ಇವನ ಆದ್ರೆ ಅಕ್ಕ ನೋಡ್ರೆ ನಾ ಕರಿ ಹಗಣ. ನೀವು ನೋಡ್ರಿ ಹಂಗ ಹೀರೋ ಹೀರೋ ಇದ್ದಂಗದ್ರಿ. ಅದೆಲ್ಲ ಗಾಡಿ ಗಿಫ್ಟಮ್ಮ. ನಾನಲ್ಲ ನಮ್ಮ ಅಕ್ಕನ ಮಮ್ಮಿ ಆಶೀರ್ವಾದ. ಸೂಪರ್ ಇಲ್ಲ. ಬಿಗ್ ಬಾಸ್ ನಿಮಗೆ ಚಸ್ಮಾ ಸೀದಾ ಹಾಕಲು ಆದೇಶಿಸುತ್ತಾರೆ. ಎಸ್ ಬಿಕಾಸ್ ಚಸ್ಮಾ ಹಾಕಿದ್ದಕ್ಕೆ ಪದ ಗೌಡ ಇವರಿಗೆ ಧನ್ಯವಾದ. ಬಿಗ್ ಬಾಸ್ ಶಪಥ ನೋಡ. ಬಿಗ್ ಬಾಸ್ ಕ್ಷಮಿಸಿ, ನೀವು ಬರೀ ಶಪಥ ಗೌಡ ಅಲ್ಲ, ನೀವು ಮಿಕ್ಸ್ ಮಸಾಲೆಗೆ ಹುಟ್ಟಿದ ಶಪಥ ಗೌಡ. ನಿಮಗೆ ಧನ್ಯವಾದ. ಸುಕನ್ಯಾ, ನೀವು ಸೀಕ್ರೆಟ್ ರೂಮಿಗೆ ಬರಬೇಕು. ಯಾಕೆ ನಿನ್ನ ಹಣ ಹೊರಕ? ನಿಮಗಾಗಿ ನಿಮ್ಮ ಕುಟುಂಬದವರ ಉಡುಗೊರೆ ಒಂದು ಕಾದಿದೆ. ಏನದ? ಶಾವಿಗೆ ಮಜ್ಜಿಗೆ. ಅಲ್ಲ ನಿಮ್ಮ ಮಜ್ಜಿಗೆ ತುರಿಸ ಪಪ್ಪ ಆಗಿರ್ತಾನ ಎದಕ್ಕತ್ತಾನ? ಇವ ನೋಡು ಇವ್ರ ಅಪ್ಪ ಅಂಕಲ್ ಇಬ್ಬರಿಗೆ ಹುಟ್ಟಿ ಎಷ್ಟು ಚಂದ ಅದ ಮಗ ಇವ. ನಾವು ಅಪ್ಪ ಹುಟ್ಟಿ ಕರ್ರು ಹುಟ್ಟಿಬಿಟ್ಟೆ ಅಂದ್ರೆ ಇವತ್ತಿನ ಪ್ರಪಂಚದಲ್ಲಿ ಅಪ್ಪ ಹುಟ್ಟಿದವರಿಗೆ ಬೆಲೆ ಇಲ್ಲ, ಮಂದಿ ಹುಟ್ಟಿದವರಿಗೆ ಬೆಲೆ ಐತೆ. ಸಿದ್ದು ತುಂಬಾ ಬೇಜಾರಾಗ್ತಿದ್ದೀರಪ್ಪ. ಹೌನಪ್ಪ. ನೀನು ಸುಂದರವಾಗಿ ಹುಟ್ಟಬೇಕಾ? ಮತ್ತೆ ಹಾಗಾದ್ರೆ ನಿಮ್ಮವನು ನಮ್ಮ ಅಂಕಲ್ ಕಡೆ ಕಳಿಸು. ಅಂಕಲ್ ಇಟ್ಟಿದ್ರು ಚಲೋ ಊಟನೇ ಇಟ್ಟವ ನನಗ. ಬ್ಯಾಡಪ್ಪ ಯಾಕಪ್ಪ ನಿಮ್ಮ ಒಬ್ಬಾಕಿ ಒದ್ದಾಗಿದ್ದ ರಗಡಾಗಿ ಹೋಗೈತಿ. ಇನ್ನು ನಮ್ಮ ಸುಕನ್ಯಾ ನನಗೆ ಒಟ್ಟ ಮದುವೆ ಬೇಡ, ಆದರ ಸುಮ್ಮನೆ ಬೀಜ ಬಿತ್ತು ಹೋಗಿ ಬಿಡ್ತಾನ. ಅವನ ಚಟನ ಐತಿ, ಹೆಂಗಸರು ನೋಡಿದ್ರೆ ಚಟ ಅದು. ನನಗೆ ಮದುವೆ ಬೇಡ, ಆದರ ನನಗೆ ಅವಳ ಸ್ನೇಹ ಬೇಕು. ಗಂಡಸರ ಸ್ನೇಹ ಬೇಡ. ಸರ್ ನೀವು ಒಪ್ಪಿದ್ರ ನಿಮ್ ಜೊತೆ ಮದುವೆ ಒಪ್ಪದಿದ್ರ ಲೇ ನನ್ ಜೊತೆ ಮದುವೆ ಹೋದಲ್ಲ. ಆಯ್ತು ಯಾಕಲೆ ನಾ ಸಾಯ್ತಿರ್ಗಾರ ನಿನ್ ಮಾತ್ರ ಮದುವೆ ಆಗಂಗಿಲ್ಲ, ಇವ್ರನ್ನ ಮಾತ್ರ ಬಿಡಂಗಿಲ್ಲ ಅಂದ್ರೆ ಬಿಡಂಗಿಲ್ಲ. ನಡುವೂರಾಗ
ಒಬ್ಬರು ಕಂಡ್ರೆ ಒಬ್ಬರು ಸೇರುದಿಲ್ಲ, ಎಲ್ಲಿ ಹೋಗಿರ್ಬೇಕು. ಅವ್ವ ಇಲ್ಲೊಂದು ಯಾವ್ದೋ ತೆಳ್ಳನ್ ಬೆಳ್ಳನ್ ಫಿಗರ್ ಬರಕತ್ತದಲ್ಲ ಮಾರ, ನೋಡಕ್ ಹೊರಗಂಡ ಐತಿ. 20 ವರ್ಷ ತಾವು ಕಾಲಿನ ಅಡ್ಡಾಡಕತ್ತೀವಿ. ಹೂ ಅಂದ್ರೆ ತಿರ್ಕೊಂಡು ಮನೆಗೆ ಹೋಯ್ತಿರ್ತಾನೆ. ಎಷ್ಟು ಬೆಳ್ಳಗದಲ್ಲ ಹೂ ಮಾರ ಐತಿ. ಇವ್ರು ಏನ್ ಪೇರೆನ್ ಲವ್ಲಿ ತಿಂದು ಹೋಗದಾಳೆ ಏನಿಕ್ಕಿಲ್ಲ. ಇದು ಬಯರ ನಿಮ್ಮ ಹೆಸರು? ಏ ಮುದುಡಿ, ಏನ್ ಬರಗಟ್ ನಿಂತೀವ ನಿನ್ನವನೇನ? ನಂದು ಪ್ರಶ್ನೆಗೆ ಪ್ರಿಂಟ್ ಆಗಿದ್ದೈತಿ ಇದು. ಹಾಯ್ ದಾಡಿ. ಏ ಅಕ್ಕರ್ ಗಾಡಿ What? ಏನಿದು ಬಟ್ಟಿ? ಅದನ್ನೆಲ್ಲ ನಮ್ಮ ಸಿನಿಮಾ ಸಾಹೇಬ್ರು ಕಟ್ಸಿದಾರೆ. ಹೆಂಗ್ ಕಾಣಿಸ್ತಿದ್ದೀರಪ್ಪ? ತಣ್ಣಗಾತ್ ಬಿಡವ. ಅವ ಮಾಡೋದ ಕತ್ತಲ್ದಾಗ ಸಿನಿಮಾ ಮಾಡಾಕತ್ತಾನ. ನಿನಗಿಂತ ಬಟ್ಟಿ ಕೊಡ್ಸ್ಯಾನ. ಇದನ್ನ ಹಾಕೊಂಡ್ರೆ ಕತ್ತಲ್ದಾಗ ಯಾರಿಗೇನು ಕಾಣ್ತೈತಿ? ನೋಡ್ಬೇಕು ಅಂತ ಕುಂತವ್ರಿಗೆ ಕಾಣಿಸಿದ್ ಬಿಡಪ್ಪ. ಮಾಸ್ತರ್ಗಳಿಗಂದೆ ನಮ್ ಸಿನಿಮಾ ಸಾಹೇಬ್ರು ಅವ ಸತ್ಯ ನನ್ನ ಬೇಡ. ಅವ ನನ್ನ ಹಸಿ ಬೆಂಡಾಗವ. ಹಸಿ ಬೆಂಡಾಗ ಏನು ಒಣ ಕಟ್ಟಿಗೆ ತೊಗೊಂಡಾಗ ಅಶಿವ ಗಂಡಾಗವ. ಕಪಾಳ ಗಟ್ಟಿಗೆ ಬಿಡ್ತೀನಿ ನಾವು ನೀನು. ಯಾಕ? ಏನ್ ಯಾಕ ಈ
ವಿಷಯ ನನ್ನ ಹಳೆಯಲ್ಲಿ ಕಿವಿಗೆ ಬಿತ್ತಂದ್ರೆ ಎದಿ ಹೊಡ್ಕೊಂಡು ಸಾತ್ಗಿತ್ತಾನವ. ಸಾತ್ರ ಸಾಯ್ತಾನ. ಇದು ಪದ್ಧತಿ ಅಲ್ಲ ಮಗಳ ನಿಂದು. ನಮ್ಮ ಸಿನಿಮಾ ಸಾಹೇಬ್ರು ಬಂದ್ರು. ತಂಗಿಯೇ ತಂಗಿಯೇ ನನ್ನ ಮುದ್ದು ತಂಗಿಯೇ, ಅಣ್ಣನ ಹೆಣ್ಣಿನ ಕೂಸು ಮರಿ ಕೊಂದೆಯೇ, ಮನ್ನಿಸು ಇಲ್ಲವೇ ಮನ್ನಿಸು, ಮನ್ನಿಸು ಮನ್ನಿಸು. ಯಾಕೆ ಫಾತಿಮಾ तेरा कैसेट उल्टा हुआ तो ए उल्टा नहीं, फुल गीच 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 हुआ. ಸಾಹೇಬ್ರ ಅಣ್ಣ ತಂಗಿ ಹಾಡಾಕ್ರಿ ಹಾಡಕತ್ತೀರಿ ನೀವು. ನಾನು ನಿನ್ ಮುಂದೆ ಅಣ್ಣ ತಂಗಿ ಹಾಡಾಡ್ಲಿಲ್ಲ ಅಂದ್ರೆ ನಿಮ್ಮ ಮಾವ ಬಂದ ನನಗ ಹಾಡ್ತಾನ ಅಂದೆ. ಯಾವ ಹಾಡು? ಏನೋ ಹಾಡು ಅಲ್ಲದು, ಮತ್ತೆ ಅನುಭವಿಸೋ ಹಾಡು. ನನ್ನ ಹಳೆಯ ಹಾಡ ಹಂಗಿರ್ತಾವ ಮಗನು. ಗೌಡ್ರಿ ಅನ್ನಿಸ್ತಾ ಇದೀಯಾ? ಚುಮು ಚುಮು ಅನ್ನಿಸ್ತಾ ಇದೀಯಾ? ಕಟ್ಟಿಡಿ ಇಲ್ಲ ಅಂದ್ರೆ ಸಾಯ್ತೀನಿ. ಯಾಕ ಕುದುರಿ ಚಟ ಬಂದಾಗ ನಿನಗೆ ಯಾಕೆ ರಿಜೆಕ್ಟ್ ಆಗ್ತಿದೆ? ಗೌಡ್ರಿ ಕೇಳಕ್ ಎಷ್ಟು ಚಂದ ಐತಿದು, ಆದ್ರೆ ಅದ್ರ ಹಿಂದರ ಮುಂದರ ಅಣ್ಣ ಅಂತ ಹಚ್ಚವ್ವ. ಸಾಧ್ಯ ಇಲ್ಲ. ಯಾಕ? ನಾನು ನನ್ನ ಗಂಡ ಅಂತ ತಿಳ್ಕೊಂಡು ಎಷ್ಟೋ ದಿವಸಗಳಾಗೋಯ್ತು. ನೀನು ನನ್ನ ತಂಗಿ ಅಂತ ತಿಳಿಸಿ ಹೇಳಿ 4 ದಿವಸಗಳಾಯ್ತು. ಯಾರು? ನಿಮ್ಮ ಅಳಿಯ ಯಾರಿಗೆ? ನನಗ. ನನ್ನ ಹಳೆಯ ನಿನಗೆ ತಿಳಿಸಿದ್ನ. ಏ ಬಾಳ ಕೆಟ್ಟ ತಿಳಿಸಿ ಹೇಳಿದ ಮಗ. ಅಷ್ಟು ಕೆಟ್ಟ ತಿಳಿಸಿ ಹೇಳಿದ್ರು ಊರು ಬಿಟ್ಟಿಲ್ಲ ಬರಗೆಟ್ಟ ಮಗ ನನಗೆ. ಆದ್ರೆ ಅವ ಹೇಳಿದ ಮಾತ್ರಕ್ಕ ನಾನು ನಿಮ್ ತಂಗಿ ಆಗಂಗಿಲ್ಲ ಅಂದ್ರೆ ಆಗಂಗಿಲ್ಲ. ಎತ್ತಿ ಮ್ಯಾಗ ಗುತ್ತೀನಿ ನಮ್ ನಿನಗೆ. ಯಾಕ? ಏನ್ ಯಾಕ? ಅವ ಬಾಯ್ ತುಂಬಾ ತಂಗಿ ಅಂತಾನು ನೀ ಯಾಕೆ ಸುಮ್ಮನಿದ್ರೆ ನಾ ಒಪ್ಪಿಸ್ತೀನಿ. ಹೋಗು. ಗೌಡ್ರಿ ಯಾ ಬಸುಣಿಕೆ ಬಂದವ ಕರ್ಕೊಂಡ್ ಬೈಲ ಆ ಮಗನ ಸಣ್ಣ ಕಡಿತೀನಿ ಅಲ್ಲಿ. ಅವ ಸಿದ್ದು ಹೇಳಿಕೊಟ್ಟಿದ್ದಕ್ಕೆ ಹಂಗಂದೆ. ಇಲ್ಲಿ ಯಾರಿಗೆ ಯಾರು ತಂಗಿ ಇಲ್ಲ, ಯಾರಿಗೆ ಯಾರು ಅಣ್ಣ ಇಲ್ಲ. ಇಲ್ಲಿ ನನಗೆ ನಾಕ, ನಿನಗೆ ನೀನ. ದಾಸ್ಗೋಗ ಮಾತಾಡ್ತೇನೆ ಕಿಟ್ ನನ್ನ ಮಗನ. ಅಗಲ್ಯಾರ ಬಾಯಿ ತುಂಬಾ ತಂಗಿ ಅದು ಮತ್ತೆ ಈಗ ಅಲ್ಲಂತಿದ್ದಿ. ಹಂಗನ ಇಲ್ಲೇ ನಿಂದ್ರು ಮದುವೆ ತಯಾರಿ ಮಾಡಿ ಬರ್ತೀನ. ಮೊದಲು ನನಗ ನನ್ನ ಪಿಕ್ಚರ್ ಆಗ್ಬೇಕು, ಆಮೇಲೆ ಮ್ಯಾರೇಜ್. ದೇಕ್ ಮಾ ದೇಕ ಕುದಿದ್ರದಾಗ 9 ಸಲ ಹಳಸ್ತಾನೆ ನೀವು ಬೇಕಾ? ಹಳಸ್ಲಿ ಕೊಳಿಲಿ ಹೊಯ್ಕೊಂತ ಹೋಗ್ಲಿ. ಮೊದಲ ಮದುವೆ ಆಗೋ ಆಮೇಲೆ ನೀನ್ ಸಿನಿಮಾ ಮಾಡ್ಕೊ. ಇಲ್ರಿ, ನನಗ ನನ್ನ ಶಪಥ ಮುಖ್ಯ. ಮೊದಲು ಪಿಕ್ಚರ್, ಆಮೇಲೆ ಮ್ಯಾರೇಜ್. ಸುಕನ್ಯಾ, ನನ್ನ ಪಿಕ್ಚರ್ ಶೂಟಿಂಗ್ ಒಂದು ಹಳೇ ಮನಿ ಬೇಕಾಗಿತ್ತು. ಮನಿ ಅಂತ ಮನಿ ಹುಡುಕೊಡು ಸುಕನ್ಯಾ. ನೀನು ಹುಡುಕಿ ಕೊಟ್ರೆ ನಾಳೆ ಶೂಟಿಂಗ್ ಸ್ಟಾರ್ಟ್ ಮಾಡಿಬಿಡ್ತೀನಿ ನಾನು. ಗೌಡ್ರಿ ಎಂತ ಲತ್ತಿ ಒಗದಗಿದ್ದಾನ ಮಗ. ಈ ಮಗನಿಗೆ ಇಷ್ಟ ರೀ ಅಂತಿ, ಇದ್ರಾಗ ಒಂದು ರೀ ನನ್ನ ಹಳೆಯಾಗಂತಿದ್ದೆ ಅಂದ್ರೆ ನೀನು ಮುಗಿಲಿಗೆ ಕೈ ಹಚ್ತಿದ. ಅಯ್ಯ ಹಳೆದವ್ರು ಬಂದವ ಬಂದ ಬರುದು ಬಂದ. ಈ ಮಗ ಬಾಟ್ಲಿ ಹಿಡ್ಕೊಂಡ್ ಬಂದ. ಯಜಮಾನ, ನಾನು ನಿಮ್ಗೆ ನಾಳೆ ಭೇಟಿ ಹಾಕಿನಿ. ನಗಲಾರದೆ ಅಳಲಾರದೆ ತೊಳಲಾಡಿದೆ ಜೀವ ಪರಿಮಳದಲ್ಲಿ ಎಡೆಯಾಗದೆ ಮನದಾಳದ ನೋವ ದಿನ ತುಂಡು ಚಳಕುಂದು ಬಣ್ಣ ಏನೇನು ದೇಶ ಮಾತಲ್ಲಿ ಮೋಸ ಆ ಮಾತನೆಲ್ಲ ನಿಜವೆಂದು ನಂಬಿ ಮನಗವೇ ಮಣ್ಣಾಯ್ತೆ. ಏ ತಾಯಿ ಕಿಂಗ್ಫಿಷರ್ ಭೈರವ, ನೀನಿಲ್ಲದೆ ಬದುಕಬೇಕೆನ್ನುವುದು ನನ್ನ ಹಠವಾಗಿತ್ತು. ಆದ್ರೆ ಇವತ್ತು ಈ ಸಿದ್ದನ್ನು ಒಳಗಿಳಿದು ಮೋಜು ನೋಡಬೇಕು ಅನ್ನುವುದು ನಿನ್ನ ಛಲವಾಗಿ ಬಿಡುತ್ತಾ ಇದ್ದಾರೆ. ಸಿದ್ದಣ್ಣ ಯಾರಮ್ಮ? ಬುದ್ಧಣ್ಣ ಸರಿ ಕುಡ್ದು ಬಂದೇನೋ ಬಂಗಾರ ಮಗನ. ಕುಡ್ದೀನ ಕುಡ್ದೀನಿ. ಯಾಕೆ ಕುಡ್ದಿಲ್ಲ? ಅಕ್ಕಿ ಅಲ್ಲೇ ಅಕ್ಕಿ ಕಾರಣ. ಅಕ್ಕಿ
ಆಕಿ ಪ್ರೀತಿ ಮಾಡಿ ಕೈ ಕೊಟ್ಟು ಇಸಾ ಕುಡದೆ ಸಾಯ ಎಂದ್ಲು. ಆದ್ರೆ ಈ ತಾಯಿ ಹಂಗಲ್ಲ, ಈಕಿ ನಿಶಾ ಕೊಟ್ಟು ಎಲ್ಲ ಮರೆಯೋ ಮಗನ ಅಂದ್ಲು. ಹೇಳು ಹೇಳು, ನಮ್ಮ ನಿಶಾ ನಿನಗೆ ಏನ್ ಕೊಟ್ಲು? ಅದನ್ನ ಹೋಗಿ ನಿಮ್ಮ ಅಂಕಲಿಗೆ ಕೇಳಿ, ಕೊಟ್ಟವ ಅವ ಇಸ್ಕೊಂಡಕ್ಕಿ ಅಕ್ಕಿ ಅಲ್ಲಿ ಕೇಳು. ಅಲ್ಲೇ ಅವ ನಿಮ್ಮವ್ವ ನಿಶ್ನಾನ್ ಸುದ್ದಿ ಮಾತಾಡಿದ್ನು. ಯಾರು ಮಾತಾಡಕತ್ತಾನ? ಯಾರೋ ಒಂದು ಅಲ್ಲಲೆ ಸೆರೆ ಕುಡ್ದಾಗ ಹಾಕತ್ತಲ್ಲ. ಓ ಅಮಲು ಅಲ್ಲ ನಿಮ್ಮ ಅಮ್ಮನ. ಬಾಬಾ ಮಾತಾಡೋದು ಇವತ್ತ ನಿನ್ನ ನನ್ನ ಅಳಿಯ ಅಂತ ಹೇಳಕ ನನಗೆ ನಾಚಿಕೆ ಆಗಕತ್ತೈತಿ. ಅಕ್ಕವಲ್ಲಿ ಎಲ್ಲ ಅಕ್ಕವ. ಯಾಕ ನಾ ಕುಡ್ದೀನಿ ಅದಕ್ಕ ಕುಡ್ದೀನಿ, ಆದ್ರ ಕುಡಕ ನಾ ಅಲ್ಲ. ಅವ ಕುಡಿಯಂಗಿಲ್ಲ, ಆದ್ರ ಅವನಂತ ಹರಾಮ್ ಕೋರ್ ನನ್ನ ಮಗ ಯಾರಿಲ್ಲ ಅಂತ ಹಂಗೆಲ್ಲ ಅನ್ಬೋಣ ಪಾಪ ಸಾಹೇಬ್ರಿಗೆ. ಅವನೇ ತಪ್ಪೈತಿ ಬಿಡ. ಮೋಸ ಮಾಡೋರಿಗಿಂತ ಮೋಸ ಹೋಗವ್ರ ಮೊದಲನೇ ಅಪರಾಧ. ಇದು ನನ್ನ ಮಗಳಿಗೆ ಬಹಳ ತಿಳಿಸಿ ಹೇಳಿದೆ, ನಿನ್ನ ಮದುವೆ ಆಗಂದ್ರೆ ಒಟ್ಟ ಒಲ್ಲೆ ಅಂತ ಹೇಳಪ್ಪ. ಅವನ್ನ ಮದುವೆ ಆಗ್ತೀನಿ ಅಂತ ಹಠ ಹಿಡ್ದಾಳ. ಮಾಡಿ ಕೊಡ್ಲಿಲ್ಲ ಅಂದ್ರೆ ಓಡಿ ಹೋಗ್ತಾರ. ಓಡಿ ಹೋದ್ರೆ ನಮ್ಮಿಬ್ಬರು ಮರ್ಯಾದೆ ಹೋಗುತ್ತೆ. ನಂದ್ಯಾಕೆ ಹೋಗತ್ತೆ? ಯಾಕೆ ನನಗೆ ಹುಟ್ಟಾಳನ? ನಂದು ಹೋದ್ರೆ ನಿಂದು ಹೋಗುದಿಲ್ಲ. ಓ ಅತ್ತಿ ಮಗಲ್ ಮಕ್ಕೊಂಡಿದ್ದಕ್ಕ ಈಗ ತಂದು ಎಲ್ಲಿ ಹಚ್ಚಿದೆವು ಮಾರಾಯ. 4 ಮಂದಿಯಾಗ ನಿಂತಾಗ ಸಿದ್ಧ ನೀನು ಸೊಸಿ ಓಡಿದ್ಗಳಂದ್ರೆ ಮರ್ಯಾದೆ ಹೋಗುದಿಲ್ಲ. ಅದಕ್ಕೆ ನಾವಿಬ್ಬರು ಮುಂದೆ ನಿಂತು ಅವ್ರಿಬ್ಬರು ಮದುವೆ ಮಾಡಿ ಮುಗಿಸ್ಬಿಡು. ಮಾಡೋಣ ಮಾವ, ನಾವ ಮುಂದೆ ನಿಂತು ಅವ್ರಿಬ್ಬರ ಮದುವೆ ಮಾಡಿ ಕಳಿಸ್ಬಿಡೋಣ ಮಾವ. ಮನಸ್ಸಿರ್ಲಾರ್ದ ಹೆಣ್ಣಿನ ಕುತ್ತಿಗೆಗೆ ತಾಳಿ ಕಟ್ಟಿ ಅಕ್ಕಿ ಕುತ್ತಿಗೆಗೆ ಉರುಳು ಹಾಕಿ ಮತ್ತೊಬ್ಬರಿಗೆ ಹುಟ್ಟೋ ಮಕ್ಕಳಿಗೆ ಅಪ್ಪ ಆಗೋ ಬದಲು ಹಿಂಗ ಹುಡುಕಾಗಿದ್ದು ಬಿಡೋದ ಚಲೋ ಅಲ್ಲ. ಇವರು ಇಲ್ಲೇ ಬರಲ್ಲ, ಅಳಿಯನಾಗಿ ಬಂದು ತಮ್ಮನಾಗಿ ನಿಂತಿರುವ ಶಪಥ ಗೌಡ್ರು. ನಮಸ್ಕಾರಪ್ಪ ಅಳಿಯ ತಮ್ಮ. ನಮಸ್ಕಾರಪ್ಪ ಬ್ರದರ್ ಮಾವ. ಸುಕನ್ನಿ ನನ್ನ ಮದುವೆ ಹಾಕೊಳ್ಳ ಅಂತ ನಿನ್ನ ಹಾಕೊಳ್ಳಂತ ಮದುವೆ ಹಾಳಾಗ ಹೋರ್ರಿ ಅವ್ರು. ಮುಗಿತಲ್ಲಪ್ಪ. ಮುಗಿಸಿದಲ್ಲಪ್ಪ. ಸಿದ್ದಣ್ಣವ್ರು ಎಷ್ಟು ಒಳ್ಳೆಯವ್ರು ನೋಡ್ರಪ್ಪ. ನಮ್ಮಂತ ಒಳ್ಳೆಯವ್ರಿಗೆ ಒಳ್ಳೆ ಹಚ್ಚಕ್ಕ ಇರ್ತೀರಲ್ಲಪ್ಪ. ಸಿದ್ದಣ್ಣವ್ರೆ, ನಿಮ್ಮಿಂದ ನನಗೆ ಇನ್ನೊಂದು ಹೆಲ್ಪ್ ಆಗ್ಬೇಕಿತ್ತು. ಎಷ್ಟು ಮಾಡಿದೆ, ಇನ್ನೂ ನನಗೆ ಗಂಟು ಬಿದ್ದಿಯಲ್ಲಿ. ಆಕಳ ಹಾಲು ಕೊಡುತ್ತಂತ ಅದನ್ನು ರಕ್ತ ಬರೋವರೆಗೂ ಹಿಂಡಬೇಡ. ಇದು ನಿಮ್ಗೆ ಕೆಚ್ಚಲ್ ಅದವನ್ರಿ? ಬಚ್ಚಲ ಮನೆ ಬಿಟ್ಟು ಬಂದ ನಡ್ರಿ. ಮಾವ ಮನೆ ಅಂತ ಹುಡ್ಗಾಡ್ಬೇಡವಲ್ಲ. ಮಣಿ ಶೂಟಿಂಗ್ ಅವಂದು ಹುಡುಗಿ ಬಚ್ಚಲ್ದಾಗ, ಹುಡುಗ ಕೆಚ್ಚಲ್ದಾಗ. ಬಚ್ಚಲು ಬಸಳಿದ ಅದ ಹಂಗಲ್ಲ. ಹುಡುಗಿ ಕತ್ತಲ್ದಾಗ, ಹುಡುಗ ಹಿತ್ತಲ್ದಾಗ. ಆ ಮಗ ಒಂದು ಪಿಕ್ಚರ್ನ್ಯಾಗ ಹುಡುಗ ಹುಡುಗಿನ ಕೂಡಿಸಿ ಹಿಡಿದ್ಬಿಟ್ಟು ಬೇರೆ ಬೇರೆ ಯಾಕೆ ಇಟ್ಟಾನಂತ ಅವತ್ತು ನಾ ಯೋಚನೆ ಮಾಡಿದ್ರೆ ಇವತ್ತಿದು ನನ್ನ ಕೈಯಾಗ ಬರ್ತಿರ್ಲಿಲ್ಲ. ಸಿದ್ಧ ಈ ಟೈಮ್ ಅನ್ನೋದು ಯಾರಪ್ಪನ ಮನೆ ಸ್ವತ್ತಪ್ಪ? 130 ರೂಪಾಯಿ ಕೊಟ್ಟು ನೋಡಕ್ ಬಂದವ್ರದಪ್ಪ. ಆ ಭಗವಂತ ಹೆಂಗ ನಡೆಸ್ತಾನೆ ಹಂಗ ನಾವು ನಡಿಬೇಕು. ಮಾವನವರ ಚಪ್ಪಲ್ ಹಾಕೊಂಡ ನಡಿಬೇಕು. ಇಲ್ಲಂದ್ರೆ ಕಾಲು ಸುಡ್ತದೆ, ಕೊಬ್ಬೆ ಬರ್ತದೆ. ಆಮೇಲೆ ಬೇಕು ಅಂತ ಬಂದದ್ದಲ್ಲ, ಕಾಲು ಸುಟ್ಟು ಬಂದದ್ದು ಅನ್ಬೇಕಾಗತ್ತ. ಉಪದೇಶ ಮಾಡೋದು ಬಿಡು. ಸರಿಯಾಗಿ ಕುಡಿಯಕತ್ತಿ ಆದ್ರೆ ನೀರ್ ಹಾಕೊಂಡು ಕುಡಿ. ಸುಕ್ಕ ಕುಡಿದ್ರೆ ಅಂದ್ರೆ ಕಳ್ಳಿ ತೂತ್ ಬಿಡ್ತಾವ ಮಗನ. ಎದ್ದಿದ್ದು 9 ತೂತ್ನ್ಯಾಗ 3 ತೂತ್ ಮುಚ್ಚೆ ಹೋಗ್ಯಾವ. ಇನ್ಯಾರು ಯಾವ ಮುಚ್ತಾವ ಗೊತ್ತಿಲ್ಲ. ಸುಕನ್ಯಾನ ಇಲ್ಲ ಅಂದ ಮೇಲೆ ಸುಕ್ಕ ಯಾಕು ಮೌನವ್ರೆ. ಆದ್ರೆ ಒಂದು ಮಾತಾಡ್ತೀನಿ, ನಾ ಕುಡಿಯಕತ್ತಿದ್ದು ಬೀರ್ನ್ಯಾಗ ನೀರೇ ನಿಮ್ಮ ಅಪ್ಪ ಹಾಕೊಂಡ್ ಕುಡಿತಾನ. ಮತ್ತದು ನೀರ್ ಹಾಕೊಂಡು ಕುಡಿಯೋದು ಎಲ್ಲಿ ಅದ? ನೀರ್ ಹಾಕೊಂಡು ಕುಡಿಯೋದು ಬ್ರಾಂದಿ, ಇಸ್ಕಿ, ಈರಮ್ಮ. ಅಯ್ಯ ನಿಮ್ಮಮ್ಮ ಹೇಳಿದವ್ರ ಮಾತು ಕೇಳಿದ ಉದ್ದಾರಕ್ಕೆ ನೀನು ನಿನ್ ಜನ್ಮಕ್ಕೆ ಇಷ್ಟ ಬೆಂಕಿ ಹಾಕ. ಮಾವ ಬಿಗ್ ಬಾಸ್ ಮಲ್ಲಮ್ಮ ಬಂದಾಳಲ್ಲ, ಮಲ್ಲ ಏನು ಇಡ್ತಾಳ. ಒಂದ್ ಎಪಿಸೋಡ್ನಾಗ ಹಿಂಗ ಕರಿಯರ್ ಬ್ಯಾಗ್ ಸುಡಾಡಿಸಿದ್ರು. ಮಾವ ಮನೆ ಅಂತ ಹುಡ್ಕಾಡ್ಬೇಡ. ಸುಕ್ಕಿ ನೀ ಕೇಳಿದ್ರೆ ಮನಿ ಹಾಕಲೆ, ಆ ಮನಿ ಒಬ್ಬಕ್ಕೆ ಅವು ಇದ್ರ ತರದ ಶಾಣನ ಮಾವ ಬಂಗಾರ ಗುಡಿ. ಹಿಂಗ್ ಮಾಡಿ ಹೇಳಾವತ್ತೀನಿ ನಂದು. ಶಾಣೆನ ಮಾವ ಬಂಗಾರ ಗುಂಡಿ ಹ್ಮ್. ತಿನಿಸಿದಿ ಸಗಣಿ ಉಂಡಿ. ಇರ್ಲಿ ಬಿಡ ಮಾವ, ಅನ್ಸಕ್ ಮಾಡ್ಕೋಬೇಡ. ನಿನಗ ನನಗಿಂತ ಒಳ್ಳೆ ಹುಡುಗಿ ಸಿಗ್ತಾಳ. ಬಿಟ್ಟು ಹೋಗುವಾಗ ಎಲ್ಲವಕ್ಕೆ ಪುಪ್ಪಣಿ ಹೇಳೋ ಕೊನೆ ಮಾತ ಇದುಲೇ.
ಕೈ ಕೊಟ್ಟು ಹೋಗಿ ಬಿಡ್ತೀರಿ. ಒಳ್ಳೆಕ್ಕೆ ಸಿಗ್ತಾಳ, ಒಳ್ಳೆಕ್ಕೆ ಸಿಗ್ತಾಳ, ಸಿಗ್ತಾಳ. ಎಲ್ಲಿ ಸಿಗ್ತಾಳ? ಯಾಕೆ ನೀವು ಒಳ್ಳೆಯದಾಗಿರೋದಿಲ್ಲ, ಅಪ್ಪಟ ಬಂಗಾರ. ಆದ್ರೂ ನಿಮಗಿಂತ ಒಳ್ಳೆಕ್ಕೆ ಸಿಗಲಿ ಅನ್ನೋ ದೊಡ್ಡ ಗುಣ. ನೋಡು ತಿಳ್ಕೊಂಡಿ, ಹೊಟ್ಟೆ ಅನ್ನ ತಿಂತೀನಿ. ಎಲ್ಲರಿದ್ರು ಹೊಯ್ಕೊಂತೀನಿ. ಗೌಡ್ರಿ ಅಯ್ಯೋ, ನಡೀರಿಪ್ಪ, ಹೋಗೋಣ. ಬನ್ನಿ ಲೇಟ್ ಮಂಡ್ಯನ ಮಕ್ಕಳ, ನಾನು ಇಲ್ಲಿ ಗಂಡ ಸತ್ತ ರಂಡಿ ಮುಂಡಿ ನಿಂತ ನಿಂತೀನಿ. ಈಕಿ ನೋಡು, ಐಶು ಗೌಡ್ರಿ ಬನ್ನಿ ಹೋಗೋಣ. ಉರಿ ತಣ್ಣಗಿದೆ, ಬೆಂಕಿ ಹತ್ತಂಗ ಆತು. ಚಲೋ ಹಾಕತ್ತು. ಇವ ಆಮೇಲೆ ಬರ್ತಾನ, ನೀನ್ ನಡಿ. ಯಾಕ ಕೆಲಸ ಐತಿ. ಏನದ? ಲೇ, ಬಿಗ್ ಬಾಸ್ ದುರಂತ. ಹೇ ಧ್ರುವನ್, ಅವ ದುರಂತ, ನೀ ನನ್ನ ಕೈಯಾಗ ದುರಂತ. ಹಲ್ಲು ಸುಮ್ಮನೆ ಎಲ್ಲೋ ನಿಮ್ ಎಲ್ಲೇ ಬಂದ ನೀವು ಹಲ್ಲು ಅಂತ. ನಿನಗೇನ್ ಬೇಕು ಬಾಬಾ? ಶೂಟಿಂಗ್ ಮನಿ ಬೇಕು. ನಾ ಕೊಡಿಸ್ತೀನಿ. ನಾಳೆ ಮುಂಜಾನೆ 9 ಗಂಟೆಗೆ ಸೌಕರ್ ತೋಟದ ಮನೆಗೆ ಬಾ. ಯಾ ಸೌಕರ್? ಕಾಮರಾಜ ಸೌಕರ. ಓ, ಅವ್ರು ಪೈಲ್ವಾನ್ರು. ಅಲ್ಲಿ ಬಾ, ನಿನ್ ಮನೆ ಕೊಡಿಸ್ತೀವಿ. ಆದ್ರೆ ನೀ ನಾಳೆ ಬರುವಾಗ ಪ್ಯಾಂಟ್ ಅಂಗಿ ಹಾಕೊಂಡ್ ಬರ್ಬೇಡ. ಮತ್ತೆ ಎಲ್ಲ ಬಿಚ್ಚಿ ಬರ್ಲೆ? ಕರಿ ಸಿರಿ ಉಟ್ಕೊಂಡು ಹೆಣ್ಣಾಗಿ ಬಾ. ಹೋಗಲೇ ಗಂಡಸರು ಮರ್ಯಾದೆ ತಗದಿ. ಯಾರಲ್ಲೇ ಗಂಡಸು? ನಾನು ನೀ ಗಂಡಸಲ್ಲ, ನೀ ಶಪಥ ಗೌಡ. ಶಪಥ ಗೌಡನೇ ಗಂಡಸು. ಅಂದ್ರೆ ನೀ ಗಂಡಸಲ್ಲ. ನಾನಲ್ಲ. ಶಪಥ ಗೌಡನ ನಾನು ಗಂಡಸು. ಹಂಗಾರೆ ನಾಳೆ ಒಂದು ಹಗ್ಗ ಚಿಗಡ್ ಪಟ್ಟಿ ತಗೊಂಡ್ಬಂದು ಬಿಡಲಿ. ಎಲ್ಲ ಯಾಕೆ ಮಾಡ್ಬೇಕು? ಯಾಕಂತ ಅಲ್ಲಿ ಅವ್ವ ಅದಳ, ಅವ್ವ. ಯಾರವ್ವ? ನಿಮ್ಮವ್ ಬೀಳಿಗೆ ಕಮಲವ್ವ. ಅವ್ವ ಅಂದ್ರೆ ಗ್ರಾಮ ದೇವತೆ. ಓ ದೇವ್ರು. ನಾಳೆ ಬಾ, ಹಗ್ಗ ತಗೊಂಡು ಚಿಗಡ್ ಪಟ್ಟಿ ತಗೊಂಡು ಕರಿ ಸಿರಿ ಉಟ್ಕೊಂಡ್ ಬಾ. ನಾಳೆ ನಿಂದ ರಣಹಲಿಗೆ ಜಾತ್ರೆ ಕತಿ. ಇದೇನ್ರಿದು ರಣ ಹಲಿಗೆ ಜಾತ್ರಿ? ನಿನ್ನ ಪಿಕ್ಚರ್ಗೆ ಮ್ಯೂಸಿಕ್, ಹಿನ್ನೆಲೆ ಸಂಗೀತ. ಅರ್ಜುನ್ ಬಾಯ್. ಅದು ಅರ್ಜುನ್ ಜನ್ಯ. ಹಲಬರ ಕರ್ಸನು. ಅವ್ರು ಯಾರು? ಅಮಾಸಿ ಲೇಖ. ಹಂಸಲೇಖ. ಅವನ್ನ ಕರ್ಸಿದ್ರಾತು. ನೀಗ ನೋಡಿ, ನಾಳೆ ಲೇ 9 ಅಲ್ಲ 9 ಗಂಟೆಗೆ ಬಾ. ಅಲ್ಲಿ ಬಾ, ನಾಳೆ ಪಿಕ್ಚರ್ ಬಿಡಿಸ್ತೀನಿ. ಟಾಟಾ. ಬಾಯ್. ಈ ಮಗ ಹಂಗ ಹೋಗಿದ್ರೆ ಬಿಡ್ತಿದ್ ನೀವು. ಚಸ್ಮಾ ಹಾಕೊಂಡ ನನ್ನ ತಲೆ ಹಾಪ್ ಮಾಡಿದ ಮಗ. ನಾ ಕುಡಿದು ಬಂದಿನ ತಿಳ್ಕೊಂಡ್ರ ಮಕ್ಕಳು. ಜೀವನದಲ್ಲಿ ಒಂದು ಹನಿ ಸರಾಯ ಮುಟ್ಟದ ನಾನು ಇವತ್ತು ಈ ಹುಡುಗಿ ಸಂಬಂಧ ಕುಡಿತೀನಿ. ನಾ ರೈತದೀನಿ. ಈಕೆ ಸಂಬಂಧ ನಾ ಯಾಕೆ ಕುಡಿಯೋದು ಕಲಿಬೇಕು? ಆತ್ಮಹತ್ಯೆ ಮಾಡ್ಕೋಬೇಕು? ನಾ ಮನಸ್ಸು ಮಾಡಿದ್ರೆ ಏಕೆ ಯಾಕೆ ಇವ್ರವ್ನತಕ್ಕಿಂತ ಮದುವೆ ಹಾಕಿನಿ ಅಂತಂದ್ಬಿಡ. ಹುಡುಗಿ ಕೈ ಕೊಟ್ಟು ಯಾವ ಹುಡುಗರು ಕುಡಿಯೋದು ಕಲಿಬೇಡ್ರಿ, ಆತ್ಮಹತ್ಯೆ ಮಾಡ್ಕೋಬೇಡ್ರಿ. ಆ ಹುಡುಗಿ ಹೆಸರ ಮೇಲೆ ಒಂದು ಗಿಡ ಹಚ್ಚಿರಿ. ಆ ಹುಡುಗಿ ನಮಗೆ ನೆರಳಾಗಿಲ್ಲ ಅಂದ್ರು ಕಡಿಕ ಗಿಡಾರ 4 ಮಂದಿಗೆ ನೆರಳು ಹಾಕತ್ರಿಪ್ಪ, ನೆರಳು ಹಾಕತ್ರಿ. ಹುಡುಗಿರಂದ್ರೆ 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 ಡೇಂಜರಂತು, ಹುಷಾರಾಗಿರಬೇಕು. ಎಣ್ಣೆ ಮಾತಿಗೆ ಮೆರಗಾಡೋದು ಹತ್ತಿ ಬಂದು ಹೆಣ್ಣು ಹೆಣ್ಣ ಹೆಣ್ಣು ಹೆಣ್ಣ ಹೆಣ್ಣು ನಂಬಿದರೆ ಗಂಡ ಬಲಗಂಡ. ಸಿಂಧಿ ಕುಡಿತೀರಿ ಇಲ್ಲ ಸರಾಯಿ ಕುಡಿತೀರಿ? ಸಿಂಧಿ ಸಾಲ 2 ಬಿಟ್ಟು ರಾಜಾ ಸೇತೀರಿ. ಸಿಂಧಿ ಸಾಲ 2 ಬಿಟ್ಟು ರಾಜಾ ಸೇತೀರಿ. ಸಿಂಧಿ ಕುಡುಗವನು ತುಂಬಾಗಿ ಮಲಗುತ್ತಾನ, ಗಾಂಧಿ ಕುಡುಗವನು ಕಟ್ಟಾಗಿ ಹಿಡಿತಾನ. ಗಾಂಜಾ ಸೇತವನು ಕಮ್ಮನ ಪಾದ ಸೇರ್ತಾನ. ಮದುವೆಯ ಆಕಿ ಮ್ಯಾಗಿನ ಕಣ್ಣು ತೆಗಿತೀರಿ. ನನಗೆ ಅರ್ಜೆಂಟ್ ಒಂದು ಹೆಣ್ಣಿನ ವ್ಯವಸ್ಥೆ ಮಾಡಿ. ಇವತ್ತು ರಾಜಲಕ್ಷ್ಮಿ ಕೇಳ್ತಾನೆ. ನಾವು ಹಂಗೆ ನೋಡು, ಆತು, ನಾನು ಒಬ್ಬಕಿನ ಕರ್ಕೊಂಡೇ ಬಂದೀನಿ. ಕರ್ಕೊಂಡ್ಬಂದಿ ಅಲ್ಲೇ ಭಾರಿ ಅದಳ್ರಿ. ಹೆಂಗದ? ಹಂಗ ಕೈ ತೊಳೆದು ಮುಟ್ಟಬೇಕು ಹಂಗದಳ. ಮನಸ್ಸಲ್ಲಿ ಎಷ್ಟು ಚಂದ ಅದಾಳ. ಆದ್ರೆ ನಂದು ಮಾತು, ಏನಪ್ಪ ನೀವು ಒಳಗೆ ಮನೆಯೆಲ್ಲ ಕತ್ಲು ಮಾಡ್ತೀರಿ ಅನ್ನೋದಾಗ ಅಕ್ಕಿನ ಒಳಗೆ ಕಳಿಸ್ತೀನಿ. ಕತ್ಲು ಮಾಡ್ಬೇಕಲ್ಲೇ. ಅಕ್ಕಿ ಬೆಳಕಂದ್ರೆ ಹೆದರ್ತಾಳ, ಒದರ್ತಾಳ, ಚೀರ್ತಾಳ. ಚೀರ್ಲಿ, ಆಕಿ ಎಷ್ಟು ಚೀರ್ತಾಳ ಅಷ್ಟು ಹುರುಪ್ ಬರ್ಬೇಕು ನಮ್ಗೆ.
ನಿಮ್ಮ ಊರಿಗೆ ಬರ್ತೈತಿ ಅವ್ರ ಮನೆಯವ್ರು ಗೊತ್ತಾದ್ರೆ ನನ್ನ ಒದಿತಾರಲ್ಲ ಓದಿತಾರ ಆಗ್ಲಿ ಸಾವ್ಕಾರ. ಆಕೆ ಒಳಗೆ ಬಂದಾಗ ಹೆದರ್ಲಿ ಒದರ್ಲಿ ಚೀರ್ಲಿ ಬೈಕೊಂಡ್ರು ಆಕೆನ ಬಿಡಬೇಡಪ್ಪ. ಯಾಕಂದ್ರೆ ಆಕೆ ಚಸ್ಮಾ ಹಾಕೊಂಡು ನನ್ನ ಹೊಟ್ಟಿನ ಅಷ್ಟು ಹೊಡ್ಸ್ಯಾಳ್ರಿ. ಆಕೆವ ನಿನ್ನ ಹೊಟ್ಟೆ ಕುಶಲದಿಂದ ಇವತ್ತಾಕಿ ಹೊಟ್ಟಿನ ಉಡಿಸ್ತಾನೆ ನೋಡಿ ಸಂತೋಷ ಪಡ್ಲೆ. ನೋಡಕ್ ಮತ್ತೆ ಒಳಗೆ ಬರ್ಲಿ. ಏ ಬೇಕಿ ಮತ್ತೆ ಹಂಗ ಮಾಡಿ ಇಡಿ. ಆತು ನೀವು ಒಳಗೆ ನೋಡ್ರಿ, ಆಕೆ ನಾ ಕಳಿಸ್ತೀನಿ. ಆಕೆ ಒಳಗೆ ಬರ್ಬೇಕಾದ್ರೆ ಬಾಯಿಗೆ ಟೇಪ್ ಹಚ್ಚಿ ಕೈಗೆ ಹಗ್ಗ ಕಟ್ಟಿ ಕಳಿಸ್ತೀನಿ. ಲೇ ಬಾಯಿ ಟೇಪ್ ಹಚ್ಚಿದ್ರೆ ಹೆಂಗೆ ಮಾತಾಡ್ಬೇಕಿತ್ತು? ಮಾತಾಡ್ಲಿ ಅಂತ ಕಳ್ಸಕತ್ತೀನಿ. ಮಾತು ಕಸಿ ಏನು ಬೇಡ, ಆಕೆ ಒಳಗೆ ಬಂದ ಏನು ಇಂಗ್ಲಿಷ್ ಪಿಕ್ಚರ್ ಆಟ ಅದು. ಆತು ನೀ ಹೇಳ್ದಂಗಾಗಿ ಇದ ಸಂತೋಷಕ್ಕ ನಿನ್ನ ದೋಷಿಗೆ ಒಂದು ಅರ್ಧ ತೊಲಿ ಊರು ಗಿಫ್ಟ್. ಸುಕನ್ಯಾ ಉಂಗುರ ಕೊಟ್ಟಿನಿ ಅಂತ ಮತ್ತೆ ಅದ್ರಾಗೂ ಪಾರ್ಟ್ನರ್ ಕೇಳಬೇಡಪ್ಪ. ಇಲ್ಲೇನ್ರ ಕೆಲಸ ಬೇಡ ಹಾಕು ಅಲ್ಲಿ ಪಾರ್ಟ್ನರ್ ಆಗಲ್ಲ. ಬರ್ರಿ ಅಣ್ಣ, ಪಾಪ ನೀವು ಈಗ ಬಂದ್ರೆ ಕಾಣಿಸುತ್ತೆ. ಅವನು ನನ್ನ ಕೇಳ್ತಾನ, ನೀವು ನನ್ನ ಕೇಳ್ತೀವಿ. ನನ್ನೇನು ಸಾಂಗ್ಲಾಗಿದ್ದು ಬಂದವನು ಮಾಡ್ರಿ. ಇಡಿ ತಗೋ ಉಂಗುರ ತಗೋ, ನಡಿ ಅಲ್ಲಿ ಗೇಟ್ನಾಗ ಆಕಿನ ಕಳ್ಸು. ಹೆಂಗ್ ಕಾಣಿಸಕತ್ತೀನಿ? ಸೇಮ್ ರುದ್ರಾಕ್ಷಿ ಮಾರೋ ಮೊನಾಲಿಸ ಕಣ್ಣ ಕಂಡ ಕೈಯಾಗ ನಾಲ್ಕು ರುದ್ರಾಕ್ಷಿ ಹಿಡ್ಕೊಂಡು ಕುಂಭ ಮೇಳದ ಕಡೆ ಅಕ್ಕಿ ಹೋಗಲ್ಲ ಅದು. ಮತ್ ನೀ ಏನಾರ ಹಿಡ್ಕೊಂಡು ಈ ಜಾತ್ರೆ ಬಾದಿ ಯಾಕ ಸೀದಾ ಹೊಂಡದ ಕಡೆನ ಒತ್ತಾರ ನೀವು. ಶೂಟಿಂಗ್ ಮನಿ ಇದೆ ನಿಮ್ ಹೆಣ್ಣವರ ಮನಿ, ಶೂಟಿಂಗ್ ಮನಿ. ಹೊರಗ ಹಿಂಗೈತಲ್ಲ ಇದು. ಒಳಗಿನ ಹೊಡ್ತಾನೆ ಹೋದ್ಮೇಲೆ ಗೊತ್ತಾಕತ್ತ. ಅಲ್ಲ ಒಳಗ ಹಕ್ಕ ಜಿಗಡ್ಪಟ್ಟಿ ಉಸುರ್ದಾಗ ಅವನ ಮರ್ತ್ ಬಂದೆ. ಅದಿಲ್ಲ ಅಂದ್ರೆ ಮನಿ ಸಿಗಲ್ಲ ನಿನಗೆ. ಬೇಕಾ ನೀಗ ಬೇಕ ಕಡೆ ಹಂಗಾರ ತೊಗೊಂಬರ್ತೀನಿ ಅಂತ. ಮಕ್ಕಳೇ ನೋಡ್ರಿ, ಮಕ್ಕಳ ಈ ಮಗಂದು ಇವ್ ನೀನೆಲ್ಲ ಕರ್ಕೊಂಡೋಗಿ ರವಿಚಂದ್ರ ಉಪೇಂದ್ರ ಕೈ ಕೊಟ್ಟು ಬಿಟ್ಟು ಅವ್ನ ಹೊಟ್ಟಿನಾಗ ಕಲ್ಲಂಗಡಿ, ಕರ್ಬೂಜ, ದ್ರಾಕ್ಷಿ ಹಣ್ಣು ಪುಣ್ಯಕ್ಕೆ ಅವ್ರ ಪಿಕ್ಚರ್ನಾಗ ಹೊಟ್ಟಿ ಮೇಲೆ ಎರಡು ತತ್ತಿ ಹೊಡೆದಾಕ ಆಮ್ಲೆಟ್ ಒಂದು ಮಾಡಿಲ್ಲ ಅವರು. ಈ ಮಗನ್ ಕಳಿಸಿಬಿಟ್ರು ಮುಂದಿನ ಪಿಕ್ಚರ್ನಾಗ ಅದನ್ನು ಮಾಡ್ತಾರ. ಶಪತ್ಯ ಅಲೇ ಇದು ಹೊಟ್ಟಿ ಅನ್ನೋದು ಏನಿಂದು ಪುರೇ ಉಪ್ಪಿದಂಗೆ ಉಪ್ಪೈತಲ್ಲ. ಬರೀ ಉಬ್ಬುದ್ರ ಮೇಲೆ ನಿನ್ಕೊಂಡ ಈಗ ಹಿಂಗ್ ಉಪ್ಪೈತಿ, ಒಳಗ ಹೋಗಿ ಬಂದ್ಮೇಲೆ ಹೆಂಗ್ ಉಬ್ಬತೈತಿ ಏನೋ. ಅಲ್ಲ ಒಳಗ ಈಗ ನಾನು ನಿನ್ ಕೈಗೆ ಹಗ್ಗ ಕಟ್ತೀನಿ, ಬಾಯಿಗೆ ಟೇಪ್ ಹಚ್ತೀನಿ, ಒಳಗ ಏನೋ ಗತ್ತಲಾದ್ರೂ ಒದರಬಾರ್ದು. ನಾಲ್ಕು ವರ್ಷನು ಗತ್ತಲು ನೋಡ್ರಿ, ಚೀರಬಾರ್ದು. ಬಾ ಯಾರನ್ನ ನೋಡ್ತಾರ ಪ್ಯಾಡ ಮಾಸ್ತರ. ಕಣ್ಣಾರ
ಉಳ್ಕ ಸೌನ ನಾ ಶಪಥ ಗೌಡ ಸುದ್ದಿ ಹಾರಲ್ಲಿ ನೀವು ಹುಷಾರ್. ಯಾಕ ಅವನ ಕೈಯಾಗ 2 ಗುಣಿ ಅದಾವ ಅದಕ್ಕೆ. ಅಲ್ಲಿ ಅವನು ಒಂದ್ ಹೋದ್ರೆ ಎದುರುಗಡೆ ಹೋದ್ರೆ ಹಂಗ ಆಗ್ತೈತಿ. ಬೇರೆ ಹೋದ್ರು ಓ ನಿಂದು ಹೂವಿನ ಬಾಣದಂತೆ ಯಾರಿಗೂ ಬಾಣದಂತೆ ಮಾಡಿದ ಮೇಲೆ ಹಾಕಿದೆ ಕೈಯನ್ನು ಹಿಂದ್ ಕಟ್ಲೆ ಮುಂದ್ ಕಟ್ಲೆ ಗೊತ್ತಾಗಲ್ಲ. ಎಂತ ಅನುಭವಿಸ್ತಪ್ಪ ನೀ ಪುಣ್ಯಾತ್ಮ, ಭಾರಿ ಅನುಭವಿಸ್ತ ನೋಡ. ಕೈ ಕಟ್ಟೀನಿ, ಟೇಪ್ ಹಚ್ಚೀನಿ, ಹೋಗ. ಯುದ್ಧದಲ್ಲಿ ಗೆದ್ದು ಸೋತು ಬರಬೇಡ, ಸೋತರೆ ಸತ್ತಂತೆ ಕಂಜಾಜಿಲಿಸನ್. ಡಿಸ್ಪ್ಲೇ ಕಾಣಕದ ತಮ್ಮಿಂದು ಡಿಸ್ಪ್ಲೇ ಮುಚ್ಬೇಕಲ್ಲ ಈಗ. ಊಟ ಪಲ್ಟ ಮುಚ್ಚಿನ ನಿಂದು ಡಿಸ್ಪ್ಲೇ ಹೊಡೆದೈತಲ್ಲೋ, ಈಚ್ ಗೀಚ್ ಬಿದ್ದುಬಿಟ್ಟು. ಇದು ಟೆಂಪರ್ ಗ್ಲಾಸ್ ಹಾಕ್ಸಿಲ್ಲ, ಅದಿಲ್ಲ ಅಂದ್ರೆ ಗೋರಿಲ್ಲಾ ಗ್ಲಾಸ್ ಹಾಕು. ಅದು ಬೇಡ ಅಂದ್ರೆ ಒಳಗೆ ಹೋಗೋ ಮಹಾಪುರ ಲ್ಯಾಮಿನೇಷನ್ ಮಾಡಿಬಿಡು. ಒಳಗೆ ತಿಂಡಿ ಬಿಟ್ಟತ್ತೇನೆ, ಒಳಗೆ ಥಂಡಿ ಬಿಡಿಸ್ತಾನೆ ನಿನಗೀಗ. ಒಳಗೆ ಜ್ಞಾನಕ್ಕೆ ಇಲ್ಲ. ಹೋಗಿಗೆ ಇಲ್ಲಲ್ಲ ಮತ್ತೆ ಹೊಟ್ಟೆ ಭಾಳ ಚಂದ. ಹಾ ಮಾಡ್ತೀನಿ ಹೋಗು, ಒಳಗೆ ಟೈಮ್ ಆಯ್ತು, ಹೋಗು. ಬಾಯ್ ಬಾಯ್. ಸೆರಗು ನಾನು ಸರ ಹಾಕೋದು ನೋಡ್ತಾ ಹಣಿ ಪಡ್ಕೊಂಡು ಓಡುವಂತಾನ. ಸೌಕಾರ ಪರಿಸ್ಥಿತಿ ಹಿಂಗಾಗೈತಿ ಪಾಪ. ಶಪಥ ಮೋಟು ಪತ್ಲು ನೀವೇ ನಿಲ್ಲಿ ಇದು ನೋಡಿದ್ರೆ ಗೊತ್ತಾಗ ಶಪಥ ನೋಡಿ ಏನಾಗ್ಯಾನ ಅಂತ ಹೇಳಿ. ಇವತ್ತು ಶಪಥ ಅದೇ ನಿಂತ
ಅದೇ ನಿನ್ನವನು ಸಿಟ್ಟಿದ್ರೆ ಅದೇ ಕಾಲ್ಮಲ್ಲಿ ಹೊಡಿಬೇಕಾಗಿತ್ತು, ಈ ಆತರ ಮಾಡಬಾರ್ದಾಗಿತ್ತು. ಮೋಸಕದ ಮೋಸ, ತಪ್ಪಿಗೆ ತಕ್ಕ ಶಿಕ್ಷೆ. ನಾ ಏನ್ ಮೋಸ ಮಾಡಿದಿಲ್ಲ ನಿನಗ? ತಂಗಿ ಅಂತ ಕರೆದು ತಾಳಿ ಕಟ್ಟಕ್ ಹೋಗಿದ್ದು ತಾಯಿ ಗಂಡ ಕೆಲಸ ಮಾಡಿ ತಪ್ಪಲ್ಲ. ಆಕೆಗೆ ತಾಳಿ ಕಟ್ಟೆ ಬಿಟ್ಟಿದ್ದೆ ಮಗನ. ಅಂದ್ರೆ ತಾಳಿ ಕಟ್ಟಲಾರ್ದ ಬಾಳೆ ಮಾಡ್ಬೇಕಂತ ಮಾಡಿದ್ದೆ. ಮುಂದೆ ಪಿಕ್ಚರ್ ಮಾಡಿದಲ್ಲಪ್ಪ, ಬರೋಬ್ಬರಿ ಪಿಕ್ಚರ್ ಮಾಡಿದಲ್ಲ. ಇದೇನು ಟಾಕೀಸ್ನಾಗ ಓಡಲ್ಲಿ, ಬರೀ ಇನ್ಸ್ಟಾಗ್ರಾಮ್ದಾಗ ಓಡ್ತೈತಿದ್ದು. ನಂದು ಬರೋಬ್ಬರಿ 19 ನಿಮಿಷದ ವಿಡಿಯೋ ಹಾಕ್ ನೋಡ್ಲೆ. ಮುಂದೆ ಈ ಊರಾಗಿರೋದ ಊರ್ ಬಿಡುದು. ಈ ಊರು ಬೇಡ, ಪಿಕ್ಚರ್ ಬೇಡ, ನಿನ್ ಸೊಸಿನ ಬೇಡ, ನಾವ್ ಹಾಕಿನಿ. ಈ ಹೊಟ್ಟಿಗೆ ಅನ್ನ ತಿನ್ನೋಯ್ತಿ. ನಾವು ಯಾವ ಸೌಕರ್ಯ ಯಾರನ್ನೇ ಬರಿಗೆಟ್ಟಿದ್ದ. ಎಲ್ಲಿ ಬೇಕಲ್ಲಿ ಕೈ ಹಾಕಿ ಚೂರಿ ಬಿಟ್ಟ. ಕೈಯಾಗಿ ಉಗುರ ತಕ್ಕ ಹೇಳಬೇಕಿಲ್ಲ ಉಂಟ. ಎಷ್ಟು ಆಸೆ ಇಟ್ಕೊಂಡಿವಿ ನೀ ಪಾಪ. ಆಗ್ಬಿಡಪ್ಪ, ಈ ಉಗುರು ತಗಸಿ ಇನ್ನೇನು ಕಳಿಸ್ತೀನಿ. ಕಳಿಸಿ ನಾನೇನಾರು ಮಾಡ್ಬೇಕಂತ ವಿಚಾರ ಇಟ್ಟಿಲ್ಲ. ಅಮ್ಮ ನಿನ್ನ ಚೂರಿದ್ರೆ ನೀನು ಅವ್ನು ಚೂರ್ಬೇಕಿತ್ತು. ಕೈ ಕಟ್ಟಿದ್ದೆಲ್ಲಪ್ಪ, ಬಿಡು ಬಿಡು ಅಂತ ಒದರ್ಬೇಕಿತ್ತು. ಬಾಯಿಗೆ ಟೇಪ್ ಹಾಕಿದ್ದಲ್ಲ. ಶಪಥ ಯಾರೋ ಬರೋಬ್ಬರಿ ಪ್ಲಾನ್ ಮಾಡೇ ಮಾಡ್ಯಾರ ನಿನಗ. ಪ್ಲಾನ್ ಮಾಡೇ ಮಾಡ ನಾವು ನೀನ ಮಾಡ್ದವ. ಇಲ್ಲಿ ಸಮಾಧಾನ ಮಾಡ್ಕೊಂಡು ನಿಮ್ಮೂರ್ ಕಡೆ ಹೋಗಪ್ಪ. ಬಂದು ಬಂದವರು ಎದಿ ಮೇಲೆ ಜಿಗಿದು ಕೂತು ಬಿಟ್ಟಿಲ್ಲ ಅವ. ಅಮ್ಮ ಎದಿ ಮೇಲೆ ಜಿಗಿದು ಕೂತಿದ್ದಕ್ಕ ಇವು ಜಿಗಿದು ಇಲ್ಲಿ ಬಂದವು. ಮಮ್ಮಿ ಮಮ್ಮಿ, ನಾನೀಗ ನಾಯಿ ಮುಟ್ಟಿದ ಮಡಿಕೆ ಆಗಿಬಿಟ್ಟೆ ಮಮ್ಮಿ. ಹಂಗ ಅಂಕಲ್ಗೂ ಹೇಳ್ಬಿಡು, ನಾನು ನಿನ್ನ ಹಾಗೆ ಪತಿವೃತ್ತಿಯಾಗಿ ಬಾಳ್ಬೇಕಂತ ಬಾಳ ಕನಸ್ಕೊಂಡಿದ್ದೆ ಮಮ್ಮಿ. ನೀವು ಹುಟ್ಟುದ ಅಂಕಲಿ ಹುಟ್ಟಿ ಆದ್ರೂ ನಿಮ್ಮ ಬುದ್ಧಿವೃತ್ತಿ ಹೆಂಗೆ? ಆಕಿ ಹೆಸರ ಪತಿವ್ರತೆ. ಅವತ್ತು ಊರಿಗೆ ಬಂದಾಗ ಅವ ನಿಶ ಹುಟ್ಟಿದ ಉಷಾ ಅಂದಿ. ಈಕೆ ಮೂರನೇದಕ್ಕೆ. ಒಟ್ಟು ಎಷ್ಟು ಮಂದಿ ಅದಾರ ಅವರು? 6 ಮಂದಿ. ನಿಂದು ಕುಚ ಕುಂಭಗಳು. ಅದು ಮೈದಲ್ಲೇ ನಿಮ್ಮ ಮನೆ ಕುಂಬಿ ಮೇಲೆ ಇಡು ಮಗನ. ನೀ ಡೈರೆಕ್ಟ್ ಅಂತ ಬೇಕ ಕಲ್ತುವರು. ಶಪಥ್ಯ ಹೋಗುವಾಗ ತಲೆ ಮೇಲೆ ಇದ್ದಿದ್ದು ಹೂವು ಎಲ್ಲಿ ಬಂದೈತದು? ಅವೊಬ್ಬ ಎಲ್ಲಿ ಬೇಕಲ್ಲೇ ತುರುಕ್ಯಾನವ. ಇಲ್ಲಿ ಅವ್ನು ಕಾಮರಾಜ ಅಂತ ಹೆಸರು ಇಡಬಾರ್ದಾಗಿತ್ತೆ, ಗಜಮ ಮುತ್ತ ಅಂತ ಹೆಸರು ಇಡಬೇಕಾಗಿತ್ತು ಅವನು. ಹಾಗಾದ್ರೆ ಇವತ್ತು ನೀನು ನಿನ್ನ ಚೀಲವನ್ನು ಕಳೆದುಕೊಂಡೀಯ? ಇಲ್ಲ, ಇವತ್ತು ನಾನು ನನ್ನ ಚೀಲವನ್ನು ಕಳೆದುಕೊಂಡಿಲ್ಲ, ಹೊರದಪ್ಪ. ಹೋಗ್ಲಿ ಬಿಡಿ ಶಪಥವ್ವ. ಶಪಥವ ನೀನಿಲ್ಲೇ ಲಿಂಗನ ಬದಲಿ ಮಾಡಿದಲ್ಲ. ಮತ್ತೆ ಹೋಗುವಾಗ ಶಪಥಕ್ಕೆ ಹೋಗ್ನಿ. ಈ ಅವತಾರದಾಗ ಬಂದಿಂತ ಇನ್ನೇನು ಶಪಥ ಗೌಡ ಅಂತಾರ ನಿನಗ. ನೀ ಗೌಡ್ ಸೇನಿ ಈಗ. ಮಮ್ಮಿ ಕಥೆ ಮಾಡ್ದಂತೆ ಬಂದಾಳೆ ಎಲೆಮೇಸಿ. ಯಾರು ಸತ್ರು? ಹೇಳ ಹೊರಕ ಬಂದಿದ್ದೆ. ಸತ್ತಿದ್ದಲ್ಲ ಪ್ರಪಂಚದಾಗ ಪ್ರೀತಿಗಾಗಿ ಯಾರು ಏನ್ ಮಾಡ್ಯಾರವ? ಇದೇನಪ್ಪ ಹಿಂಗೆ ಹೇಳ್ತಿ? ಶಾಜಹಾನ್ ತಾಜ್ ಮಹಲ್ ಕಟ್ಸಾರಪ್ಪ. ಮಗ ನಿನ್ನ ಹುಚ್ಚಿ ಇದೆಯಾ ಪ್ರೀತಿ? 4 ಮಂದಿ ಗೌಂಡ್ಯಾರ ತೋಡು ಗಾಡಿ ಕಟ್ಸಿದ್ರೆ ಅದು ಪ್ರೀತಿ ಅಂತ. ನಿನ್ನ ಸಲುವಾಗಿ ನಿಮ್ಮ ಮಾವ ಮತ್ತಾರೇನ್ ಮಾಡ್ಯಾರವ? ರೋಮಿಯೋ ಜೂಲಿಯಟ್ ಪ್ರೀತಿ ಮಾಡ್ತಾ ಮಾಡ್ತಾ ಸಮುದ್ರದಾಗ ಸತ್ರಪ್ಪ. ಸ್ವಾಭಾವಿಕ. ಈಶಾಡ ಕೊರಲಾರದ ತಿಂಡಿ ಹೆಚ್ಚಾಗಿ ಜಿಗದಾರ ಸತ್ತಾರ. ತಿಂಡೆಲ್ಲ ತ್ಯಾಗ. ಇದ್ಯಾ ತ್ಯಾಗ ನಿನ್ನ ಹುಚ್ಚಿ? ನಿನ್ನ ಸಲುವಾಗಿ ನಿಮ್ಮ ಮಾವ ಕೇಳಾಕಿ ಮಗ ಬಿಡವಲ್ಲ, ತಡ್ಕೊಳಕಿಲ್ಲ ಮಗ ಆಗ ಬಂತು. ಅವ್ರು ಮಾಡಿದ ತ್ಯಾಗ ಕಣ್ಣಿಗೆ ಕಾಣ್ತಾ ಇದ್ದಿಲ್ಲ. ನಿಮ್ಮ ಮಾವನ ತ್ಯಾಗ ಕಣ್ಣಿಗೆ ಕಾಣಂಗಿಲ್ಲ, ಹೇಳಕ್ಕೂ ಬರುದಿಲ್ಲ. ಮಾವ ತೋರ್ಸಕ್ಕಂತ ಮೊದಲಾಗುದಿಲ್ಲ. ನಿನ್ನ ಸಲುವಾಗಿ ಆ ಕಾಮರಾಜ ಸೌಕರ್ಯ ಇವತ್ತಲ್ಲಿ ಹೇಳಬೇಡ, ಮರ್ಯಾದೆ ಹೋಗು. ಏನಂತ ಅಯ್ಯೋ ನನ್ನ ಶೀಲ. ಮನೆಗೆಲ್ಲ ವಿಷಯ ನಿನಗೆ ಹೇಳ್ತೀನಿ ವಿಸ್ತಾರವಾಗಿ. ಕೈ ಮುಗಿತಿಲ್ಲವ, ಮದುವೆ ಆಗೋದು. ಸಾಧ್ಯ ಇಲ್ಲ.
ಹೊಡೆಯೋದು ಬಿಡೋದು ಮಾಡಕ್ ಹೋಗ್ಬೇಡ. ಮನೆ ಹೆಣ್ಮಗಳ ಕೈ ಮಾಡ್ತೀನಿ, ನಾಚಿಕೆ ಆಗಲ್ಲ ನನಗೆ. ಆಕೆ ಮನಸ್ಸಿನಾಗ ಯಾರಾದ್ರ ಅವ್ರ ಮದುವೆ ಆರಾಮ್ ಇರ್ಲಿಕ್ಕೆ. ನಿನ್ನ ಓದಿದ್ದೀನಿ ಈಗ. ಯಾಕ ಆಕೆ ಸಂಬಂಧ ಇಷ್ಟು ದೊಡ್ಡ ತ್ಯಾಗ ಮಾಡಿ ಬಂದಿ ಮಗನ. ನಿನ್ನ ತ್ಯಾಗ ವ್ಯರ್ಥ ಆಗುತ್ತೆ, ನಮ್ಮ ಹೊಟ್ಟೆ ಕಾಲ ಕಲಿಸ್ದಂಗ ಆಗುತ್ತೆ. ನೆನೆಸ್ಬೇಡ. ಸೌಕಾರ ಮನೆಯಿಂದ ಗೇಟಿಗೆ ಬರೋದ್ರಾಗ 4 ಸಲ ಕುಂತ್ಕೊಂಡು ಬಂದೆ. ಶಪಥಗೌಡ ಮತ್ತೆ ಬಂದ್ ನಾಯನ ಈ ಮಗನಿಗೆ ಹಾಡುದು ಪ್ರಿಯ ಜೀವಂತ ಸುಳ್ಳು ಎಲ್ಲರೂ ಬದುಕಿದ್ದು ಸತ್ತೂರು ಹೂವಿನ ಕಡಲು ಎಲ್ಲಿ ಹೋಗಿದ್ರಿ ನೀವು? ನಿಮ್ಮ ಸಲುವಾಗಿ ನಾವು ಊಟ ಮಾಡಿಲ್ಲ, ನಿದ್ದೆ ಮಾಡಿಲ್ಲ, ಒಂದು ಹನಿ ನೀರ್ ಸಹಿತ ಕುಡ್ದಿಲ್ರಿ. ಬಾರ 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 ಬಕ್ಕರ್ಗುಂಡಿ, ಈ ಅಣ್ಣ ಅಂದ್ರೆ ಎಷ್ಟು ಪ್ರೀತಿ ಅವ ತಂಗಿ ನಿನಗ. ಯಾರು ಅಣ್ಣ? ನಾನು ನಿಂತರ ಬಾಲ ಬಚ್ಚಲು ಹೊರನಾಳಿಗೆ ಅನ್ಕೋ. ಅಲ್ಲ ಮದುವೆ ಸ್ವಲ್ಪ ಕುಂದ್ರಸು. ಯಾರಣ್ಣ? ಲೇ ಶಪಥ ಮದುವೆ ಹಾಕಿ ನಮ್ದು ನಮ್ಮನ್ನು ಹಾಳು ಮಾಡಿ ಅವನ್ನು ಅಕ್ಕನ್ನು ತಂಗಿಯನ್ನು ಎದಿಗೆ ಹೋಗ್ತೀನಿ. ಓಹೋ, ತಾವು ಮಾನ್ಯ ಮುಖ್ಯಮಂತ್ರಿ ಸಿದ್ದಣ್ಣವರು ಮದುವೆ ಅನ್ನೋ ಪದಕ್ಕೆ ಮಣ್ಣ ಕೊಟ್ಟಿರಪ್ಪ. ಕರಿಮಣ್ಣಿನ ಮಗನೇ, ಸ್ವಲ್ಪ ಕುಂದ್ರಸು. ಗೌಡ್ರಿ ಅದಕ್ಕೆ ಮೊದಲ ಆರಾಮಿಲ್ಲ, ನೀ ಯಾಕೆ ಟೆನ್ಷನ್? ಸರಿ. ಏಯ್ ಗೌಡ, ಏಯ್, ಅಣ್ಣ ಕರಿಬೇ. ಮಗಳೇ ಕುರ್ಸಾಲೆ. ಊರು ತುಂಬ ಮದುವೆ ಹಾಕಿನ ಅಂತ ಹೇಳ್ಕೊಂತ ಅಡ್ಡಾಡಿ ಮತ್ತೀಗ ಅಡ್ಡಾಡ್ತಿಕ್ಕೆ ನೀವೇ ಮದುವೆ ಹಾಕಿನ ಅಂತಿದ್ದೀರ. ಅಂತಿದ್ದೆ, ಆಗೋ ಮನಸ್ಸು ಈಗೂ ಐತಿ. ಮನಸ್ಸೈತಿ ಸಾವುಕಾರ ಮಾಡಿ ಬರ್ತೀನಿ ಅಂದಿದ್ದ. ಬಿಡು ಮುಗಿಸು ಸಾಕಿನ. ಮತ್ತೆ ಕರಿತವನ್ನೆಲ್ಲ ಮುಗಿಸೇ ಬಿಟ್ಟಿ. ನೋಡ್ರಿ ಗೌಡ್ರ, ನಿಮ್ಮ ಮಗಳು ನನಗ ತಂಗಿ, ಅವ ನನ್ನ ಮಾವ. ಈ ನನ್ನ ತಂಗಿನ ನನ್ನ ಮಾವಗ ದಾರಿ ಎಳೆದು ಕೊಡ್ತೀನಿ. ಇದು ನನ್ನ ಶಪಥ ಶಪಥ ಶಪಥ. पीछे मारने को क्या हुआ बा? बहुत दर्द हुआ. कुदरसु. ಸಾಧ್ಯ ಇಲ್ಲ. ನಾನ್ ಮಾತ್ರ ಇವನ್ ಮದ್ವೆ ಆಗಂಗಿಲ್ಲ ಅಂದ್ರೆ ಆಗಂಗಿಲ್ಲ. ಅದು ನಿನ್ನಿಷ್ಟ. ಆದ್ರೆ ಇವತ್ತಿಂದ ನೀನು ನನಗೆ ತಂಗಿನ. ಇದು ನನ್ನ ಶಪಥ ಶಪಥ ಶಪಥ. ಹಾ, नकोबा बहुत डेंजर प्लेस हुआ. जरा कुदरस. ಲೇ ಶಪಥಗೌಡ, ಆಕೆ ನನ್ನ ಮದುವೆ ಹಾಕೋಲ್ಲ ಅಂತ ನಿನ್ನ ಹಾಕಲ್ಲ ಗೊತ್ತಾಗಿದ್ದ. ಮದುವೆ ಆಗೋದು 6 ತಿಂಗಳು ಬಾಳೆ ಮಾಡಿ 1 ತಿಂಗಳಿಗೆ ಬೇರೆ ಆಗೋದು. ಇದೇ ಟೈಮ್ ನೀ ಕಾಯ್ಕೊಂತ ಕುಂತು ಬಂದು ಬಿಟ್ಟ ಸ್ಥಳ ತುಂಬುದು ಇವೆಲ್ಲ ಯಾಕೆ ಬೇಕು? ಈಗ ಮದುವೆ ಆಗ ಆರಾಮಿರ್ಲಿ. ಈ ಮಗ ಮತ್ತು ಹೊಸ ನಾಟಕ ಬರೆಯಕತ್ತ ನೋಡಿ. ಯಾವ್ದೇ ಅಂಬಳಿಯಾನ ಅಪ್ಪಳಿಕೋ, ಜಿಂಬಳಿಯಾನ ಇಪ್ಪಳಿಕೋ. ಹಂಗಂದ್ರೆ ಮುಂದೆ ಬರೋರು ಮುಂದೆ ಬರ್ರಿ, ಹಿಂದೆ ಬರೋರು ಹಿಂದೆ ಬರ್ರಿ. ನೀವು ನೋಡೋಣ ಆಗೈತೆ ಮಗನಿಗೆ ಅನುಕೂಲ. ನಂಬೇಡ್ರಿ, ಬಾಂಡೆ ನನ್ನ ಮಗದಲ್ಲಿವ. ಬಾಬಾ ಕುಂದ್ರಸು. ಸುಕನ್ನಿ ನೋಡುವ ಎಷ್ಟು ಹೇಳ್ತೀನಿ ಮದುವೆ ಒಲ್ಲೆ ಅಂತ ನೋಡುವ. ಹಿಂಗ್ಯಾಕ್ ಮಾಡಕತ್ತ ನೀವು? ಹಂಗ ಮಾಡಿ ಕರ್ಕೊಂಡ್ ಬಂದಿನಿ ಅವ್ಗ. ಹೇ, ಯಾರೋ ಬರೀ ಮಾಡ್ಸ್ಯಾರ ನೋಡ. ಬರಬ್ಬರಿ ಮಾಡಿಸಿದ್ದಲ್ಲದು. ನಿಮ್ಗೆ ಹಣ್ಣಾಗ ಮಾಡ್ಸ್ಯಾರ ನೋಡು. ನಿಂಬೆ ಹಣ್ಣಾಗ ಮಾಡಿಸಿಲ್ಲ, ಬಾಳೆ ಹಣ್ಣಾಗ ಮಾಡಿಸ್ಯಾರ ಅವ್ಗ. ನಿನಗೆ ಗೊತ್ತ? ಮಾಡಿಸ್ದವ್ನ ನನ್ನ ಹಾ? ಬರಬ್ಬರಿ ಬಾಳೆಹಣ್ಣು ತಲೆಗೆ ತಿಕ್ಕ್ಯಾರ. ಹೌದಲ್ಲ? ಮದುವೆ ಇಲ್ಲ ಗೌಡ್ರಿ ಮದುವೆ ಆಗಲ್ಲ? ನಾ ಮಾಡಿಸ್ತೀನಿ ಮದ್ವಿ. ಏಯ್ ಅಷ್ಟೇ ಅಪ್ಪಿದ್ರವ ಇಲ್ಲಿಂದ ಇಲ್ಲಿ ಅಡ್ಡ ಇಲ್ಲ, ಇಲ್ಲಿಂದ ಇಲ್ಲಿ ಅಷ್ಟೇ ಹಾಳೆ ಮಾಡಿಸಿ ಅಷ್ಟೇ ಮುಗೀತು. ನಡೀತು ಹೋಗೋದು, ನಡೀತು ಮದುವೆ ಹೋಗೋಣ. ಯಾರ ಜೊತೆ?
ಸಮನ ಯಾಕೆ ಮಾವ ನೋಡ್ದ ಏನಂತಾಳಕ್ಕೆ ಮದುವೆ ಒಳ್ಳೆ ಅಂತಾಳ ಅಕ್ಕೆ ಸಂಬಂಧ ನಮ್ಮ ಊರು ಬಿಟ್ಟು ಬಂದೆ ಹೊಲ ಮನೆ ಎಲ್ಲ ನೀನು ಬರೆದುಕೊಂಡು ಇವತ್ತು ನಾಳೆ ನನ್ನ ಪ್ರೀತಿ ಮಾಡ್ತಾಳೆ ಅನ್ಕೊಂಡಿದ್ದೆ ಅದ್ರ ಪ್ರೀತಿ ಮಾಡಲಿಲ್ಲ ಮಾವ ಕಡೆಗೂ ನಿನ್ನ ತಂಗಿ ಮಾವ ಪ್ರದೇಶ ಆಗಲ್ಲ ಮಾವ ನಾನು ಊರು ಹೋಗ್ತೀನಿ ಮಾವ ಹೋಗ್ತೀನಿ ಹೋಗೋದು ಹೋಗ್ಯಪ್ಪ ನಿನ್ನ ಗೂಟ ಕೆತ್ತಿಸ್ ತಂದಿಟ್ಟಿನಿ ತಗೊಂಡು ಹೋಗ್ಬಿಡು ಮಾವ ಎಮ್ಮಿನ ಇಲ್ಲ ಅಂದ ಮೇಲೆ ಆ ಗೂಟಕ್ಕೆ ನಿನ್ನ ಒಯ್ದು ಕಟ್ಲೆ ಮಾವ ನಿನಗೆ ನಾನು ನಿನ್ನ ತಂಗಿ ಮಗ ಅನ್ನೋ ಪ್ರೀತಿ ಇದ್ದಿದ್ದ ಖರೆ ಆಗಿದ್ದ ಆ ಗೂಟನ ಈ ಮಗನಿಗೆ ಹೇಳಿದ್ದ ತಪ್ಪಾತ ನನಗೆ ಪಡ್ತಾ ಹೋಗಿಲ್ಲ ಅವ್ವ ನಿನಗೊಂದು ಮಾತು ಹೇಳ್ತೀನಿ ಕೇಳಪ್ಪ ನಾವು ಯಾರನ್ನ ಪ್ರೀತಿ ಮಾಡ್ತೀವಿ ಅನ್ನೋದಕ್ಕಿಂತ ನಮ್ಮನ್ನ ಯಾರು ಮನಸಾರೆ ಪ್ರೀತಿ ಮಾಡ್ತಾರೆ ಅನ್ನೋದು ಮುಖ್ಯ ನನ್ನ ಹಳೆಯ ಮನಸಾರೆ ಪ್ರೀತಿ ಮಾಡ್ತಾರೆ ನನ್ನ ಮನೆಯಿಂದ ನಾವಿನ್ನ ಮದುವೆ ಆಗಿ ಜಾಲಿ ಜಾಲಿ ಇದು ಜಾಲಿ ಇದು ಪೂರ್ತಿ ಖಾಲಿ ಇದು ಶಪಥಗೌಡ ಎಲ್ಲಿ ಇದು ನಿನ್ನ ದಿಢೀರ ಬದಲಾವಣೆ ಸ್ವಲ್ಪ ಎಬ್ಬಿಸು. ಅಕ್ಕ ಅವನು ಇದೊಂದು ಬಿಡ್ಲಾರ್ದ ಕರ್ಮಪ್ಪ ನನಗ ಮಾತನಾಡಲು ಬಾರದಂತ ಸನ್ನಿವೇಶವನ್ನು ರೂಪಿಸಿ ಬಿಟ್ಟಿದ್ದಾನೆ ಆ ಜೀವಾಪುರ ಕವಿ ನನ್ನ ಬಾಳಿನಲ್ಲಿ. ನಿನ್ನೆ ಏಕೆ ಆ ಘಟನೆ ರೂಪುಗೊಂಡಿತ್ತು? ಇವಳನ್ನ ಮದುವೆ ಆಗ್ತೀನಂದ್ರೆ ಮುಂದೆ ಯಾವ ಘಟನೆ ರೂಪುಗೊಳ್ಳುತ್ತೆ ಆ ಭಗವಂತನಿಗೆ ಗೊತ್ತು. ಮುಗಿತ ಕುಂದ್ರಸು. ಜಾಡ್ಸೋದಿದ್ದೀನಿ ಮಗನ ನಾ ಏನ್ ಕೇಳಿದೆ ಏನ್ ಹೇಳಕತ್ತೀವಲ್ಲ ಏನು? ಸೈಡ್ ಸ್ಟ್ಯಾಂಡ್ ಹಚ್ಚಾಕತ್ತೀಯಲ್ಲ ಯಾಕ ಸೆಂಟ್ರ್ ಸ್ಟ್ಯಾಂಡ್ ಇಲ್ಲ, ಅದಕ್ಕೆ ಸೈಡ್ ಸ್ಟ್ಯಾಂಡ್ ಹಾಕ್ತೀನಿ. ಯಾಕಲೆ ಮುರಿತ ನಿನಗೆಲ್ಲ ಪ್ರಾಕ್ಟಿಕಲ್ ಮಾಡೇ ತೋರಿಸ್ಬೇಕನ್ನ. ಅವ ಕಾಮರಾಜ ಸೌಕಾರ ತಡ್ಲೆ ಕಟ್ಕೊಳಕತ್ತೀನಿ ಬಾಯಲ್ಲಿ ಹೇಳ್ತೀನಿ. ವಿಧಿಯ ಕೈವಾಡ. ಅವತ್ತು 2 ಘಟನೆ ನಡೀತು. ಒಂದು ಶೂಟಿಂಗಿಗೆ ಸ್ಪಾಟು ಸಿಕ್ತು, ಇನ್ನೊಂದು ಆ ಕಾಮರಾಜ ಸೌಕಾರದನ್ನ ನಿನ್ನ ಪರಿಸ್ಥಿತಿ ಹಿಂಗಾಗಬಾರ್ದಾಗಿತ್ತು. ಸಣ್ಣ ವಯಸ್ಸಿನಾಗ ನಿನ್ನ ಜೀವನ ಹಾಳಾತು. ಹಿಂಗಾದ್ರ ಮುಂದೆ ನಿನ್ನ ಯಾರು ಮದುವೆ ಅಕ್ಕಾರ? ಏ ಅಣ್ಣ, ನೀ ಆಮೇಲೆ ಬೆಳಕೊಂಡು ಅಳು ಮೊದಲು ನನಗೆ ಕುಂದ್ರಸು. ಹುಡುಗನ ಜೀವನ ಹಾಳಾಗ್ಯದಂತ ನಾ ಹಾಕತ್ತೀನಿ ಮಗ. ಎಬಸು ಕುಂದ್ರಸು ಕುಂದ್ರಸು ಎಬಸು ಸತ್ಯ ತ್ರಾಸ ಸ್ವಲ್ಪ ಎಬ್ಬಸಿಲೆ. ತ್ರಾಸ ಆತು ಅಂತ ಕೇಳ್ತಿಲ್ಲ, ಹರಿದು 12 ಆಗೈತಿ. 3 ವೇಳೆಗಿಂತಂದ್ರೂ ಬಿಡ್ಲಿಲ್ಲವ ಬಾಬಾ. ಎಲ್ಲಿ ಮಕ್ಕಳ ಕೈ ಹಾಕಿ ಚೂರಿ ಬಿಟ್ಟಾನು. ಏನು ಅನಾಹುತ ಮಾಡಕ್ಕಾಗ್ತಿಲ್ಲ. ಯಾಕ? ಇವನು ನಿಂಗೆ ತೋರಿಸ್ಬಾಡಲಿ, ಅವನಕ್ಕಿಂತ ಬರಗಟ್ಟನ. ಇಲ್ಲಿ ಬಿಡು, ಇಲ್ಲ ಚೂರಿಲ್ಲ. ಏನು ಒಲೆ ಅವ್ರ ಮಾತನ್ನ ನಂಬುತ್ತೆ, ಅವ್ರ ಮಾತು ನಂಬಡ್ಬೇಕನ. ಅವ್ರ ಮಾತು ನಂಬಿದ್ದಕ್ಕೆ ಪರಿಸ್ಥಿತಿ ಹಿಂಗಾಗೈತಿ ನನಗೆ. ಬಾ ದವಾಖಾನಿಗೆ ಹೋಗುವ ಬಡ ಬಡ. ಇದು ತಂಗಿ ಮಾವ, ನೀವಿಬ್ರು ಸುಖವಾಗಿ ಸತ್ಯಾನಾಶ ಆಗ್ಬಾಳ್ರಿ. ನೀವು ದಂಡಿದಾರ ಹೋಗಿ ಯಾಕಲೇ ಕರಿ ಅಂತ ಸರ್ಕಾರನ ಬೇಡ, ನಾವು ಕರೆದ್ರೆ ನೀನ ಹೋಗಿ ಸರಿ. ಅಣ್ಣಯ್ಯ ತಂಗವ್ವ, ಮದುವೆ ಬಂದ್ಬಿಡ ಮಿಸ್ ಮಾಡ್ಬೇಡ. ಬರ್ತೀನಿ ತಂಗಿ, ಬರ್ತೀನಿ. ಮುತ್ತಣ್ಣ ಬೀಬಿ ಊರಿನ ಮುತ್ತಣ್ಣ ಡೋಲು ಬಡೆಯುವ, ಮುತ್ತಣ್ಣ ಬೀಬಿ ಊರಿನ ನನ್ನ ತಂಗಿಯ ಮದುವೆ, ನನ್ನ ತಂಗಿಯ ಮದುವೆ. ಕುದುರಿಸಿದ ಇಂಬಳಿಯಾಗ ಇಂಬಳಿ ಪೋಯಿ.
ಬಾಲ್ಟು ಚುಚ್ಚುತ್ತಾನ ಇಲ್ಲ ಪಪ್ಪಿ ಕೊಡ್ತು. ನಿಂದು ಟೈರ್ ಪಂಚರ್ ಆಗೈತಿ, ಇದೆಲ್ಲ ಯಾಕೆ ಬೇಕು ನಿನಗೆ? ಹೋಗು, ಸುಮ್ಮ ಹೋಗು. ಎಲ್ಲಿರೋನಿ? ಪಂಚರ್ ತಿರ್ಸ್ಕೊಂಡ್ಬರ್ತೀನಿ. ಹೋಗಲಿ, ಕಾಮರಾಜ ಪಂಪ ಹಿಡ್ಕೊಂಡು ಕುಂತಿರ್ತಾನೆ. ಟಾಟಾ. ಇನ್ನೊಂದು ಮರ್ತಿದ್ ನಾನು. ಮತ್ತೇನು? ಅದು ಇವ್ದು ಸೌಕಾರ ಹೊಲ್ಸಟ್ ನನ್ ಸೀರೆ ಸಿಗಿ ಬಿದ್ದಿದ್ ನೋಡ್ಲಿ ಇದು. ಇದು ಮಾವ ಸೌಕಾರನ ತಳಗಿನ ಹಲ್ಸಟ್ಟಿದು. ತೆಳಗಿಂದು ಮ್ಯಾಲಿದ ಯಾರು ಸೀರೆ ಸಿಗಿ ಬಿದ್ದಿತ್ತು ನನಗೆ ಗೊತ್ತಿಲ್ಲ. ಪಾಪ ಮುಟ್ಟಿಸ್ರಪ್ಪ ಅವನ್ನ. ಅದಿಲ್ಲಂದ್ರೆ ಊಟಾರ ಮಾಡ್ತಾನೆ ನಿಲ್ಲವ. ಆಮೇಲೆ ಅದ್ರ ಪರಿಸ್ಥಿತಿ ಹಿಂಗಾಕೈತಿ. ಕೊಟ್ಬಿಡ. ಕೊಡ್ತೀನಿ. ಸಂಚು ಮಾಡಿ ಹೊಂಚು ಹಾಕಿ ನನ್ನ ಚಿತ್ರಿಸಿ ಪಟ್ಟುಕೊಂಡ ನಿನ್ನ ಉಳಿಸೋದಿಲ್ಲ. ಪ್ರಶಾಂತವಾಗಿದ್ದ ಸಾಗರದಲ್ಲಿ ಸುನಾಮಿ ಎದುರಿದೆ, ಅದನ್ನ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ನೋಡ್ತೀಯಾ ನೋಡ್ತೀಯಾ? ಸಮಾಧಾನ ಮಾಡು. ಇವತ್ತು ನನ್ನ ಆತ್ಮಕ್ಕೆ ಶಾಂತಿ ಸಿಗ. ನಿನ್ನ ಶಪಥವು ಪೂರ್ತಿ. ನಾನಿಲ್ಲಿ ಬರ್ತೀನಿ ದುರ್ಗಾ, ನಾನಿಲ್ಲಿ ಬರ್ತೀನಿ.